ಕಾದಿದೆ. ಅರಮನೆಗೆ ನೀನು ಬರಬೇಡ. ನಿನ್ನ ಪ್ರಾಣಕ್ಕೆ ಅಪಾಯವಿದೆ. ಹೌದು, ಅರಸ ನಿನ್ನನ್ನು ಬಂಧಿಸಿ ಕೊಲ್ಲಿಸಬೇಕೆಂದಿದ್ದಾನೆ. ಹಾಗಾದರೆ ನಾನೇನು ಮಾಡಲಿ? ಸರಿ, ಅವರು ನನ್ನನ್ನು ಬಂಧಿಸಲಿ. ಬೇಡ ಮಗನೇ, ನಿನ್ನನ್ನು ಮುದ್ದಿನಿಂದ ಸಾಕಿದೆ. ನೀನು ಅರಸನ ಕೈಗೆ ಸಿಕ್ಕಬಾರದು. ಏಕೆ? ನಾನೇನೂ ಅಂತಹ ದ್ರೋಹ ಮಾಡಲಿಲ್ಲವಲ್ಲ. ನೋಡು, ನೀನು ಈಜಿಪ್ಟಿನವರನ್ನು ಸಾಯಿಸಿದೆಯಂತೆ. ಅರಸನಿಗೆ ಸಮಾಚಾರ ಮುಟ್ಟಿದೆ. ಹೌದು, ನಾನು ಸಾಯಿಸಿದ್ದುಂಟು. ಎಷ್ಟು ಮಂದಿ ಹಿಬ್ರಿಯರನ್ನು ನಿಮ್ಮ ಸೈನಿಕರು ಸಾಯಿಸಲಿಲ್ಲ? ಕೂಲಿ ಕೊಡದೆ, ರೊಟ್ಟಿ ಕೊಡದೆ, ಗೋಳು ಹೊಯ್ಸಿಕೊಂಡು ಸಾಯಿಸಲಿಲ್ಲ. ಅದಕ್ಕೆಲ್ಲ ಲೆಕ್ಕ ಇಲ್ಲವೇ ಇಲ್ಲವಲ್ಲ. ನನಗೆ ಗೊತ್ತು ಮಗನೇ, ನೀನು ನ್ಯಾಯವಾದಿ, ತತ್ವಜ್ಞಾನಿಯೂ ಕೂಡ. ಆದರೆ ನ್ಯಾಯವಾದಿ ಲೋಕವಿರೋಧಿ, ಗೊತ್ತೇ? ಈಗ ನ್ಯಾಯ ಮಾತನಾಡಲು ಸಮಯವಿಲ್ಲ ಮಗು. ಅಮ್ಮ, ಹಾಗಾದ್ರೆ ನಾನೇನು ಮಾಡಬೇಕು? ಮೋಶೆ, ನೀನು ಆದಷ್ಟು ಬೇಗನೆ ಓಡಿ ಹೋಗು. ಎಲ್ಲಿಯಾದರೂ ಬದುಕು. ನದಿಯಲ್ಲಿ ತೇಲಿಬಿಟ್ಟ ನಿನ್ನನ್ನು ಎತ್ತಿ ತಂದು ಸಾಕಿದೆ. ದೊಡ್ಡವನನ್ನಾಗಿ ಮಾಡಿದೆ. ನನಗೆ ತೃಪ್ತಿಯಾಯಿತು, ಒಂದು ಜೀವ ಉಳಿಸಿದೆ ಎಂದು. ದೇವರು ಯಾವುದೋ ಕಾರಣಕ್ಕಾಗಿ ನಿನ್ನನ್ನು ಬದುಕಿಸಿದ್ದಾರೆ. ಈಗ ಖಂಡಿತ ನೀನು ಬದುಕುತ್ತೀಯೇ. ಮಾತ್ರವಲ್ಲ, ಇಲ್ಲಿಗಿಂತ ಹೆಚ್ಚಿನ ಕಾರ್ಯಗಳನ್ನು ಮಾಡಲು ಸಮರ್ಥನಾಗುತ್ತೀಯೇ. ಇದು ಖಂಡಿತ. ಹೆದರಬೇಡ ಮಗು, ಹೋಗು. ಸೈನಿಕರು ಎದ್ದು ಬಂದು ನಿನ್ನನ್ನು ಬೆನ್ನಟ್ಟುವ ಮುನ್ನ ಈ ನಾಡಿನ ಗಡಿಯನ್ನು ದಾಟಿಬಿಡು. ಹೋಗು ಮಗು, ನಿನಗೆ ಶುಭವಾಗಲಿ. ಅಮ್ಮ, ನದಿಯಲ್ಲಿ ಸಾಯಬೇಕಾದ ನನ್ನನ್ನು ತಾಯಿಯಂತೆ ಕಾಪಾಡಿದೆ. ನಾನು ಹಿಬ್ರಿಯನಾಗಿದ್ದರೂ ನನ್ನನ್ನು ಕಡೆಗಣಿಸದೆ ಪ್ರೀತಿ ಆದರದಿಂದ ಸಲಹಿದೆ. ನಿನ್ನ ಋಣ ಹೇಗೆ ತೀರಿಸಲಮ್ಮ? ಖಂಡಿತ ಈ ಜೀವನವೇ ಸಾಲದಮ್ಮ. ಹೋಗಿ ಬರುತ್ತೇನೆ. ನನ್ನನ್ನು ಆಶೀರ್ವದಿಸಮ್ಮ. ಮೋಶೆಯನ್ನು ಹಿಡಿದು ತರಬೇಕೆಂದು ಸೇನಾಧಿಪತಿಯ ಆಜ್ಞೆಯಾಗಿದೆ. ಹೌದು, ಆದರೆ ಅವನು ಯಾರ್ಯಾರನ್ನೋ ಈಗಾಗಲೇ ಸಾಯಿಸಿದ್ದಾನಂತೆ. ನಮ್ಮನ್ನು ಜೀವ ಸಹಿತ ಬಿಡುತ್ತಾನೋ? ಆದಷ್ಟು ಮಟ್ಟಿಗೆ ಹುಡುಕೋಣ. ಅವನ ಕಣ್ಣಿಗೆ ಬೀಳದಂತೆ ಎಚ್ಚರಿಕೆ ವಹಿಸೋಣ. ಎಚ್ಚರಿಕೆ ವಹಿಸಬೇಕೆಂಬುದು ಒಳ್ಳೆಯ ಸಲಹೆ. ಆದರೆ ಅವನನ್ನು ಯಾರಾದರೂ ಕಂಡುಹಿಡಿದರೆ ನಾವು ಕರ್ತವ್ಯ ಪಾಲನೆಯಲ್ಲಿ ದೋಷಿಗಳಾಗುತ್ತೇವೆ. ರಾಜನು ನಮ್ಮನ್ನು ಜೀವ ಸಹಿತ ಬಿಡುವನೇ? ಸರಿ, ಹೋಗೋಣ. ರಾಜನ ಕೈಯಲ್ಲಿ ಶಿಕ್ಷೆ ಅನುಭವಿಸುವುದಕ್ಕಿಂತ ಮೋಶೆಯ ಕೈಯಲ್ಲಿ ಹೋರಾಡಿ ಸತ್ತರೂ ಸಹ ನಾವು ರಣಧೀರರಾಗುತ್ತೇವೆ. ಬಾ, ಹೋಗೋಣ. ಅವನನ್ನು ಹಿಡಿದು ತರಲೇಬೇಕು. ಮೋಶೆ, ಮೋಶೆ, ಯಾರು ಬೇಕು? ಮೋಶೆಯನ್ನು ಕರೆತರಲು ಫೆರೋ ಮಹಾರಾಜರು ಆಜ್ಞಾಪಿಸಿದ್ದಾರೆ. ಅವರು ಇಲ್ಲಿಲ್ಲ, ಎಲ್ಲಿಗೋ ಹೋಗಿದ್ದಾರೆ. ಬಿಡುದಾರಿ. ಅವನು ಇಲ್ಲಿಲ್ಲ, ತಪ್ಪಿಸಿಕೊಂಡು ಬೆಟ್ಟಗಳಲ್ಲಿ ಅವಿತುಕೊಂಡಿರಬೇಕು. ಹುಡುಕಿರಿ. ಸಿಕ್ಕಿಬಿದ್ದ ಫೆರೋ ರಾಜರ ಬಳಿ ಕರೆದೊಯ್ಯಿರಿ. ಮಹಾಸ್ವಾಮಿ, ತಪ್ಪಿಸಿಕೊಂಡು ಓಡುತ್ತಿದ್ದ ಮೋಶೆಯನ್ನು ಸೈನಿಕರು ಬಂಧಿಸಿ ಕರೆತಂದಿದ್ದಾರೆ. ಮೋಶೆ,
ನೀನು ಹಿಬ್ರಿಯನಾದರೂ ನನ್ನ ಅರಮನೆಯಲ್ಲಿ ಸುಖವಾಗಿ ಬೆಳೆದೆ. ನನ್ನ ಮಗನಂತೆ ನಿನ್ನನ್ನು ನಾನು ಪ್ರೀತಿಸಿದೆ. ಆದರೆ ಅದರ ಪ್ರತಿಯಾಗಿ ಈಜಿಪ್ಟರನ್ನೇ ಕೊಲ್ಲಲು ಪ್ರಾರಂಭಿಸಿರುವೆ. ಹಿಬ್ರಿಯರನ್ನು ಈಜಿಪ್ಟರ ಮೇಲೆ ಎತ್ತಿಕೊಟ್ಟುತ್ತಿರುವೆ. ನೀನು ಹಿಬ್ರಿಯರ ಉದ್ಧಾರಕನಂತೆ ಅವರನ್ನು ಗುಲಾಮಗಿರಿಯಿಂದ ಬಿಡುಗಡೆ ಮಾಡುತ್ತೀಯಂತೆ. ಇದು ನಿಜವೇ? ಈ ಜನರನ್ನು ಬಿಡುಗಡೆ ಮಾಡಲು ಮನುಷ್ಯನಿಂದ ಅಸಾಧ್ಯ. ದೇವರೇ ಇವರನ್ನು ಬಿಡುಗಡೆ ಮಾಡಬೇಕು. ಆದರೆ ಇವರನ್ನು ಬಿಡುಗಡೆ ಮಾಡಲು ನನ್ನಿಂದ ಸಾಧ್ಯವಾದರೆ ಖಂಡಿತ ಈ ಕೆಲಸವನ್ನು ಮಾಡಲು ನಾನು ಮುಂದೆ ಬರುತ್ತೇನೆ. ನನ್ನ ಕೆಲಸವನ್ನು ಮಾಡಲು ಖಂಡಿತ ನಾನು ಮುಂದೆ ಬರಬೇಕು. ಈಜಿಪ್ಟಿನವರ ಮೇಲೆ ನೀನು ಕೈ ಎತ್ತಿದ ಕಾರಣಕ್ಕೆ ನಾನು ನಿನಗೆ ಮರಣದಂಡನೆ ವಿಧಿಸಬಹುದು. ಆದರೆ ನೀನು ನನ್ನ ಸೈನ್ಯಾಧಿಕಾರಿಯಾಗಿ ಹಲವು ಯುದ್ಧಗಳಲ್ಲಿ ಶತ್ರುಗಳನ್ನು ಸೋಲಿಸಿ ನನ್ನ ರಾಜ್ಯಕ್ಕೆ ಕೀರ್ತಿ ತಂದಿರುತ್ತಿ. ಆದ್ದರಿಂದ ನಿನ್ನ ಪ್ರಾಣ ಉಳಿಸುತ್ತಿದ್ದೇನೆ. ನಮ್ಮ ರಾಜ್ಯದಲ್ಲಿ ನೀನು ಜೀವಿಸಲು ಅವಕಾಶವಿಲ್ಲ. ನಿನ್ನನ್ನು ಗಡೀಪಾರು ಮಾಡುತ್ತಿದ್ದೇನೆ. ಭಟರೇ, ಈತನನ್ನು ನನ್ನ ರಾಜ್ಯದ ಹೊರಗೆ ಹಾಕಿ ಬನ್ನಿ. ನನ್ನ ಮಗನೇ ಇವನನ್ನು ಗಡೀಪಾರು ಮಾಡಿ ಬರಲಿ. ಮೋಶೆ, ಇಲ್ಲಿಯವರೆಗೂ ನೀನು ನನ್ನ ಪ್ರತಿಸ್ಪರ್ಧಿಯಾಗಿದ್ದಿ. ನನಗೆ ಬರಬೇಕಾದ ಸಿಂಹಾಸನದ ಮೇಲೂ ಕಣ್ಣು ಹಾಕಿದ್ದಿ. ಈಗ ಮುಂದೆ ಕಾಣುವ ಇಡೀ ಮರುಭೂಮಿಗೆ ನೀನೇ ಒಡೆಯ. ಹಾವು ಚೇಳುಗಳ ಸಾಮ್ರಾಜ್ಯಕ್ಕೆ ನೀನೇ ಚಕ್ರವರ್ತಿ. ಕಲ್ಲು ಮುಳ್ಳುಗಳು ಕೂಡಿದ ಬಿಸಿಲು ಬೇಗೆಯ ಹಾದಿ ಸುಗಮವಾಗಿರಲಿ. ಕಾಲಚಕ್ರ ಉರುಳಿತು. ಬಹಳ ದಿನಗಳ ನಂತರ ಈಜಿಪ್ಟಿನ ಅರಸ ಫರೋಹ ಕಾಲವಾದನು. ಹಿಬ್ರಿಯರು ತಾವು ಮಾಡಬೇಕಿದ್ದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಿದ್ದರು. ಅವರ ಗೋಳು ದೇವರಿಗೆ ಮುಟ್ಟಿತು. ಆ ಜನರ ನರಳಾಟವನ್ನು ಕೇಳಿ ದೇವರು ಅಬ್ರಹಾಂ, ಈಸಾಕ್ ಮತ್ತು ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡರು. ಹಿಬ್ರಿಯರನ್ನು ನೋಡಿ ಕನಿಕರಪಟ್ಟರು. ಇತ್ತ ಮೋಶೆ ಮಿದ್ಯಾನಿಗೆ ಹೋಗಿ ತನ್ನ ಸೋದರ ಮಾವ ಇತ್ರೂನನ ಕುರಿ ಮಂದೆಯನ್ನು ಮೇಯಿಸುತ್ತಾನೆ. ಇತ್ರೂನನ ಮಗಳು ಚಿಪ್ಪೋರಳನ್ನು ಮದುವೆಯಾಗಿ ಸ್ವಲ್ಪ ಕಾಲ ಅಲ್ಲಿರಬೇಕಾದರೆ ಅವನಿಗೆ ದೇವರ ದರ್ಶನವಾಗುತ್ತದೆ. ಇದೇನು ಅದ್ಭುತ! ಪೊದೆಯಲ್ಲಿ ಬೆಂಕಿ, ಆದರೆ ಪೊದೆ ಸುಟ್ಟು ಹೋಗಿಲ್ಲ. ಮೋಶೆ, ಮೋಶೆ,
ಇಗೋ ಇಲ್ಲಿದ್ದೇನೆ. ಹತ್ತಿರ ಬರಬೇಡ. ನಿನ್ನ ಕಾಲಿನ ಕೆರೆಗಳನ್ನು ತೆಗೆದಿಡು. ಇದು ಪವಿತ್ರವಾದ ಸ್ಥಳ. ನಾನು ನಿನ್ನ ಪಿತೃಗಳಾದ ಅಬ್ರಹಾಂ, ಇಸಾಕ್ ಹಾಗೂ ಯಾಕೋಬನ ದೇವರು. ಈಜಿಪ್ಟಿನಲ್ಲಿರುವ ನನ್ನ ಜನರ ದಾರುಣ ಸ್ಥಿತಿಯನ್ನು ಕಂಡಿದ್ದೇನೆ. ಜನರು ಕಷ್ಟ ಸಂಕಟಗಳಿಂದ ಇಟ್ಟ ಗೋಳಿನ ಮೊರೆ ನನಗೆ ಕೇಳಿಸಿದೆ. ಅವರನ್ನು ಗುಲಾಮಗಿರಿಯಿಂದ ಬಿಡುಗಡೆ ಮಾಡಿ ಹಾಲು ಜೇನು ಹರಿಯುವ ಸ್ವಾತಂತ್ರ್ಯದ ನಾಡಿಗೆ ಅವರನ್ನು ಕರೆದೊಯ್ಯಬೇಕೆಂದು ನಿರ್ಧರಿಸಿದ್ದೇನೆ. ಅದಕ್ಕಾಗಿ ನೀನು ಜನರ ಹಾಗೂ ನನ್ನ ಪ್ರತಿನಿಧಿಯಾಗಿ ಫರೋಹನ ಬಳಿ ಹೋಗಬೇಕು. ನಮ್ಮ ಜನರ ಪರವಾಗಿ ಹೋರಾಡಬೇಕು. ಅಯ್ಯೋ, ಫರೋಹನು ಈಗಾಗಲೇ ನನ್ನನ್ನು ಬಂಧಿಸಿ ಗಡೀಪಾರು ಮಾಡಿದ್ದಾನೆ. ಈಗ ಹೋದರೆ ನನ್ನನ್ನು ಜೀವಸಹಿತ ಬಿಡುವುದಿಲ್ಲ, ಇದು ಖಂಡಿತ. ಹೆದರಬೇಡ. ನೀನು ಬಲಹೀನನಾದಾಗ ನಾನು ನಿನಗೆ ಆಧಾರವಾಗಿ ನಿಲ್ಲುತ್ತೇನೆ. ನನ್ನ ಜನರನ್ನು ಬಿಡುಗಡೆ ಮಾಡಿ ಈಜಿಪ್ಟಿನಿಂದ ಹೊರಗೆ ಬಂದಾಗ ಈ ಬೆಟ್ಟದಲ್ಲಿಯೇ ದೇವರನ್ನು ಆರಾಧಿಸುವಿರಿ. ನಿನ್ನನ್ನು ಕಳುಹಿಸಿದವನು ನಾನೇ ಎಂಬುದಕ್ಕೆ ಇದೇ ಗುರುತಾಗಿರುತ್ತದೆ. ನಿನ್ನನ್ನು ಕಳುಹಿಸಿದವರು ಯಾರು, ಆತನ ಹೆಸರೇನು ಎಂದು ಜನರು ನನ್ನನ್ನು ಕೇಳಿದರೆ ನಾನೇನು ಉತ್ತರ ಕೊಡಬೇಕು? ನಾನು ಸ್ವಯಂಭೂ, ಎಲ್ಲೆಲ್ಲೂ ಇರುವಾತನು, ತನ್ನಿಂದ ತಾನಾಗಿಯೇ ಇರುವವನು ನಿಮ್ಮ ಬಳಿಗೆ ನನ್ನನ್ನು ಕಳುಹಿಸಿದ್ದಾನೆ ಎಂದು ಹೇಳು. ಸ್ವಾಮಿ, ನೀವು ನನಗೆ ವಹಿಸಿರುವ ಕಾರ್ಯ ತುಂಬಾ ಜವಾಬ್ದಾರಿಯುತವಾದುದು. ಇಂತಹ ಮಹತ್ತಾದ ನಿಯೋಗಕ್ಕೆ ನನ್ನೊಡನೆ ಬರಲು ತಾವು ಇನ್ನೊಬ್ಬನನ್ನಾದರೂ ನೇಮಿಸುವ ಕೃಪೆ ಮಾಡಬೇಕು. ಸರಿ, ನಿನ್ನ ಅಣ್ಣ ಆರೋನನು ಚೆನ್ನಾಗಿ ಮಾತಾಡಬಲ್ಲನೆಂದು ತಿಳಿದಿದ್ದೇನೆ. ಅವನಿಗೆ ನಾನು ಹೇಳಿದ್ದೆಲ್ಲವನ್ನೂ ಸರಿಯಾಗಿ ವಿವರಿಸು. ನನ್ನ ಪರವಾಗಿ ಅವನೇ ಜನರೊಂದಿಗೆ ಮಾತಾಡುವನು. ಅವನು ನಿನಗೆ ಬಾಯಂತಿರುವನು. ನೀನು ಅವನಿಗೆ ದೇವರಂತೆ ಇರುವೆ. ನಿನ್ನ ಕೈಯಲ್ಲಿ ಕೋಲನ್ನು ತೆಗೆದುಕೊಂಡು ಹೋಗು. ನಿನಗೆ ಶುಭವಾಗಲಿ. ನಿಮ್ಮ ಚಿತ್ತದಂತೆ ಆಗಲಿ ಸ್ವಾಮಿ. ಮೋಶೆ ದೇವರ ಆಜ್ಞೆಯಂತೆ ಈಜಿಪ್ಟಿಗೆ ಹಿಂದಿರುಗಿದನು. ಇಂದಿನ ಕೂಟ ತುಂಬಾ ಮಹತ್ತರವಾದುದು. ದೇವರ ಆಜ್ಞೆಯ ಪ್ರಕಾರ ನಾವೆಂದು ಇಲ್ಲಿ ಸೇರಿದ್ದೇವೆ. ನಿಮಗೆಲ್ಲರಿಗೂ ಸರ್ವಶಕ್ತ ದೇವರ ಹೆಸರಿನಲ್ಲಿ ಹೃತ್ಪೂರ್ವಕವಾದ ಸ್ವಾಗತ ನೀಡಲು ಸಂತೋಷ ಪಡುತ್ತೇನೆ. ಈಗ ಈ ಕೂಟದ ಉದ್ದೇಶ ಹಾಗೂ ವೈಶಿಷ್ಟ್ಯತೆಯ ಬಗೆಗೆ ನಮ್ಮ ಅಣ್ಣನೂ ಹಿರಿಯವನೂ ಆದ ಆರೋನನು ನಿಮ್ಮನ್ನು ಉದ್ದೇಶಿಸಿ ಮಾತನಾಡುತ್ತಾನೆ. ತಾವು ದಯವಿಟ್ಟು ಅವನ ಮಾತುಗಳನ್ನು ಆಲಿಸಬೇಕೆಂದು ನನ್ನ ಕೋರಿಕೆ. ಪ್ರಿಯ ಬಂಧುಗಳೇ, ಈ ಕೂಟದ ಉದ್ದೇಶವೇನೆಂದರೆ, ನಾವು ಎಷ್ಟೋ ವರ್ಷಗಳಿಂದ ಈ ದೇಶದಲ್ಲಿ ಗುಲಾಮರಾಗಿ ಬಿಟ್ಟಿ ಕೆಲಸ ಮಾಡುತ್ತಿದ್ದೇವೆ. ಮೈ ಮುರಿದು ಕೆಲಸ ಮಾಡಿದರೂ ಸಹ ನಮ್ಮ ಕೆಲಸಕ್ಕೆ ತಕ್ಕ ಕೂಲಿ ಸಿಗುತ್ತಿಲ್ಲ. ಈಜಿಪ್ಟಿನ ಜನರು ಪ್ರೇಕ್ಷಕರಾಗಿದ್ದರೆ ನಾವು ಮಾತ್ರ ದನಗಳಂತೆ ದುಡಿಯಬೇಕು. ಆದುದರಿಂದ ನಾವು ನ್ಯಾಯಕ್ಕಾಗಿ ಅರಸನ ಬಳಿಗೆ ಹೋಗಿ ಕೇಳೋಣ. ನಾವು ಬಿಡುಗಡೆಯಾಗುವುದಕ್ಕೆ ಪ್ರಯತ್ನಿಸೋಣ. ಹೌದು, ನಮಗೆ ಬಿಡುಗಡೆಯಾಗಬೇಕು. ಇದು ಒಳ್ಳೆಯ ವಿಚಾರವೇ. ಆದರೆ ಅರಸನು ನಾವು ಕೇಳಿದ ಮಾತ್ರಕ್ಕೆ ನಮ್ಮನ್ನು ಸುಮ್ಮನೆ ಬಿಡುಗಡೆ ಮಾಡುವನೇ? ನಾವು ಹೋಗಿ ಕೇಳಿದ ಮಾತ್ರಕ್ಕೆ ಬಿಡುಗಡೆ ಮಾಡುವುದಿಲ್ಲ. ನಾವು ಹೋರಾಡಬೇಕಾಗಿದೆ. ಹೋರಾಟವು ಒಂದೇ ದಿನದಲ್ಲಿ ಮುಗಿಯುವಂಥದ್ದಲ್ಲ. ನಿರಂತರ ಪ್ರಯತ್ನ ಅತ್ಯಗತ್ಯ. ಬಲಿದಾನ ಅನಿವಾರ್ಯ. ಏನು? ನಾವು ಹೋರಾಡಬೇಕೆ? ಈಜಿಪ್ಟಿನವರಿಗೆ ಅರಸನಿದ್ದಾನೆ, ಅಧಿಕಾರಿಗಳಿದ್ದಾರೆ, ಸೈನ್ಯ ಬಲವಿದೆ, ಜನರ ಬೆಂಬಲವೂ ಇದೆ. ನಮಗೇನಿದೆ? ಆಯುಧವಾಗಲಿ ಸೈನಿಕರಾಗಲಿ ನಮಗಿಲ್ಲ. ಅಷ್ಟೇ ಏಕೆ, ಯುದ್ಧ ಮಾಡಲು ಬೇಕಾದ ಸಾಮರ್ಥ್ಯ,
ತಂತ್ರ ನೈಪುಣ್ಯಗಳು ನಮಗಿಲ್ಲ. ಹೀಗಿರುವಾಗ ನಾವು ಅವರ ಜೊತೆ ಹೋರಾಟಕ್ಕೆ ನಿಂತರೆ ನಾವು ಜೀವ ಸಹಿತ ಉಳಿಯುತ್ತೇವೆಯೇ? ದಯವಿಟ್ಟು ಕೇಳಿ ಮಿತ್ರರೇ, ಅರಸನೊಡನೆ ಹೋರಾಟ ಮಾಡಲು ನಮಗೆ ಸೈನ್ಯವಿಲ್ಲ. ಜನರ ಬಲವೂ ತೀರಾ ಕಡಿಮೆ, ನಿಜ. ಆದರೆ ದೇವರು ನಮ್ಮ ಪರವಾಗಿ ಹೋರಾಡುತ್ತಾರೆ. ಅವರು ನಮ್ಮ ಸಹಾಯಕ್ಕೆ ನಿಲ್ಲುತ್ತಾರೆ. ಈ ದೈವ ಬಲವೇ ನಮ್ಮ ಬಲ. ಈ ಬಲ ಫರೋಹನಿಗೆ ಖಂಡಿತವಾಗಿ ಇಲ್ಲ. ಹಾ, ಏನಂದೆ? ದೇವರು ಹೋರಾಡುತ್ತಾರೆಂದು ನಿನಗೆ ಕನಸು ಬಿತ್ತೋ? ಸುಮ್ಮನೆ ನಮ್ಮನ್ನು ಮರಳು ಮಾಡಿಸುತ್ತಿರುವೆಯಾ? ಬೆಟ್ಟಿ ದುಡಿದರು, ಏಟು ತಿಂದರು, ಅರ್ಧ ಹೊಟ್ಟೆ ತಿಂದರೂ ನಾವು ಬದುಕಿದ್ದೇವೆ. ನೀನು ನಮ್ಮಿಂದ ಆ ಸಂತೋಷವನ್ನು ಕಿತ್ತುಕೊಳ್ಳುವೆಯಾ? ನನಗೇನು ಕನಸು ಬಿದ್ದಿಲ್ಲ. ಆದರೆ ನಮ್ಮ ಜನರ ಗೋಳು ದೇವರಿಗೆ ಮುಟ್ಟಿದೆ. ದೇವರು ನಮ್ಮ ಬಗ್ಗೆ ತುಂಬಾ ಕಾಳಜಿ ವಹಿಸಿ ನಮ್ಮನ್ನು ಈ ಪರಿಸ್ಥಿತಿಯಿಂದ ಬಿಡುಗಡೆ ಮಾಡಲು ಮನಸ್ಸು ಮಾಡಿದ್ದಾರೆ. ಬಿಟ್ಟಿ ದುಡಿತ ನಿಮಗೇ ಕೊನೆಗಾಣಲಿ. ಅರ್ಧ ಹೊಟ್ಟೆಯ ಊಟ ಹಾಗೂ ಗುಲಾಮಗಿರಿ ನಿಮ್ಮ ಮಕ್ಕಳು ಮರಿಗೂ ಬರಬಾರದೆಂಬುದೇ ದೇವರ ಇಚ್ಛೆ, ಆದೇಶ. ಜನರೇ, ಸರ್ವೇಶ್ವರನಾದ ಸ್ವಾಮಿಯು ನಮ್ಮ ದುರವಸ್ಥೆಯನ್ನು ಕಂಡು ಮನಮರುಗಿದ್ದಾರೆ. ನಮ್ಮನ್ನು ಭೇಟಿ ಮಾಡಿ ನಮ್ಮ ಕಷ್ಟವನ್ನು ಪರಿಹರಿಸಲು ಮನಸ್ಸು ಮಾಡಿದ್ದಾರೆ. ಅವರಿಗೆ ಯುಗಯುಗಕ್ಕೂ ಸ್ತೋತ್ರವಾಗಲಿ. ಈಗೇನು ಹೇಳುತ್ತೀರಿ ಜನರೇ? ಮೋಶೆಯಲ್ಲಿ ನಮಗೆ ನಂಬಿಕೆ ಬಂದಿದೆ. ಅವನು ಹೇಳಿದಂತೆ ಕೇಳುತ್ತೇವೆ. ಯಾರೋ ಹಿಬ್ರಿಯರು ಬಂದಿದ್ದಾರೆ. ತಮ್ಮನ್ನು ಕಾಣಬೇಕೆಂದು ಹೇಳಿ ಕಳಿಸಿದ್ದಾರೆ. ಯಾರದು? ಹಿಬ್ರಿಯರೋ? ಬರಲಿ ಬರಲಿ. ನಿಮಗೇನು ಬೇಕು? ನಾವು ದೇವರ ಆರಾಧನೆ ಮಾಡಲು ಮರುಭೂಮಿಗೆ ಹೋಗಬೇಕಾಗಿದೆ. ಪ್ರಭುಗಳ ಅಪ್ಪಣೆ ಕೊಡಬೇಕು. ಹೌದು, ನಾವು ಹಬ್ಬವನ್ನು ಆಚರಿಸಬೇಕು. ಯಜ್ಞ ಬಲಿಗಳನ್ನು ಅರ್ಪಿಸಬೇಕು. ಇದು ಸರ್ವೇಶ್ವರ ದೇವರ ಆಜ್ಞೆ. ಅದನ್ನು ಇಲ್ಲೇ ಏಕೆ ಆಚರಿಸಬಾರದು? ಇಲ್ಲ, ಖಂಡಿತ ಆಗುವುದಿಲ್ಲ. ಇದು ಅಪವಿತ್ರವಾದ ಸ್ಥಳ. ಮರುಭೂಮಿಯಲ್ಲಿ ನಾವು 3 ದಿನ ಪ್ರಯಾಣ ಮಾಡಿ ಅಲ್ಲಿ ಏಕಾಂತದಲ್ಲಿ ದೇವರ ಆರಾಧನಾ ಬಲಿಯನ್ನು ಅರ್ಪಿಸಬೇಕಾಗಿದೆ. ಮಂತ್ರಿಗಳೇ, ಏನಿದು? ಇವರು ಮರುಭೂಮಿಗೆ ಹೋಗಬೇಕಂತೆ. ಇದರ ಉದ್ದೇಶವೇನು? ಪ್ರಭುಗಳೇ, ಕೆಲಸದಿಂದ ತಪ್ಪಿಸಿಕೊಳ್ಳಲು ಇದೊಂದು ತಂತ್ರ ಅಷ್ಟೇ. ಇಷ್ಟು ವರ್ಷ ಇಲ್ಲದ ಆರಾಧನೆ, ಯಜ್ಞ ಬಲಿ ಈಗ ಎಲ್ಲಿಂದ ಬಂತು? ನಿಜ ನಿಜ. ಕೆಲಸದಿಂದ ತಪ್ಪಿಸಿಕೊಳ್ಳಲು ಉಪಾಯ ಮಾಡಿದ್ದೀರೋ? ಉಗ್ರ ಶಿಕ್ಷೆ ಮಾಡಿಸುತ್ತೇನೆ. ಎಚ್ಚರಿಕೆ. ನಾವು ಕೆಲಸಗಳ್ಳರಲ್ಲ. ಇಷ್ಟು ವರ್ಷ ನಾವು ಅಜ್ಞಾನದಲ್ಲಿ ಮುಳುಗಿದ್ದೆವು. ನಮಗೆ ಮಾರ್ಗದರ್ಶನವೂ ಆಗಿರಲಿಲ್ಲ. ಈಗ ದೇವರ ಕರುಣೆ ನಮ್ಮ ಮೇಲೆ ಆಗಿದೆ. ಆದುದರಿಂದ ನಾವು ಈ ಹಬ್ಬವನ್ನು ಆಚರಿಸಬೇಕು. ಇಲ್ಲದಿದ್ದರೆ ಯಾವುದಾದರೊಂದು ವ್ಯಾಧಿಗೆ ಎಲ್ಲರೂ ತುತ್ತಾಗಬೇಕಾಗುತ್ತದೆ. ದೇವರ ಶಾಪದಿಂದ ತಪ್ಪಿಸಿಕೊಳ್ಳಲು ಯಾರಿಗೂ ಸಾಧ್ಯವಾಗದು. ಮಂತ್ರಿಗಳೇ, ಕೆಲಸದ ಮೇಸ್ತ್ರಿಗಳನ್ನು ಕರೆಯಿರಿ. ಆಗಲಿ ಮಹಾಪ್ರಭು. ಮೇಸ್ತ್ರಿಗಳೇ, ಇನ್ನು ಮೇಲೆ ಇಟ್ಟಿಗೆ ಸುಡಲು ಇವರಿಗೆ ಇಂಧನದ ಸರಬರಾಜು ಮಾಡಕೂಡದು. ಸೌದೆ, ಹುಲ್ಲು ಯಾವುದನ್ನೂ ಕೊಡಕೂಡದು. ಇವರೇ ಅದೆಲ್ಲವನ್ನು ಕಾಡಿನಲ್ಲಿ ಸಂಗ್ರಹಿಸಿ ಇಟ್ಟಿಗೆಗಳನ್ನು ಸುಡಬೇಕು. ಲೆಕ್ಕ ಮಾತ್ರ ಸರಿಯಾಗಿರಬೇಕು. ನಿಗದಿಯಾದ ಕೆಲಸ ಮಾಡದಿದ್ದರೆ ಮನೆಗೆ ಕಳಿಸಬಾರದು. ಇವರ ಮೇಲೆ ಎಚ್ಚರದಿಂದ ಕಾವಲು ಇಟ್ಟಿರಬೇಕು. ತಪ್ಪಿತಸ್ಥರಿಗೆ ಉಗ್ರ ಶಿಕ್ಷೆ ನೀಡಬೇಕು. ತಿಳಿಯಿತೆ? ತಿಳಿಯಿತು ಪ್ರಭುವೆ. ತಮ್ಮ ಆದೇಶ ತಪ್ಪದೆ ನಡೆಸುತ್ತೇವೆ. ಈಗ ನೀವು ಹೋಗಬಹುದು. ಪ್ರಭುಗಳೇ, ಸರಿಯಾಗಿ ಮಾಡಿದಿರಿ. ಕೆಲಸ ಕಷ್ಟವಾದರೆ ಹಬ್ಬ ಮಾಡುವ ಯೋಚನೆಯಾಗಲಿ ಅಥವಾ ಬಲಿ ಅರ್ಪಣೆ ಮಾಡುವ ವಿಚಾರವಾಗಲಿ
ನೆನಪಿಗೆ ಬರುವುದಿಲ್ಲ. ಕತ್ತರಿಯ ಮಧ್ಯೆ ಅಡಿಕೆಯಂತೆ ನಮ್ಮನ್ನು ಸಿಕ್ಕಿಸಿದ್ದೀರಲ್ಲ. ಸುಮ್ಮನಿರದೆ ಹಬ್ಬ ಮಾಡಬೇಕೆಂದು ಅರಸನಿಗೆ ಹೇಳಿ ಈಗ ನಿಮ್ಮನ್ನು ನಾವು ಇನ್ನೂ ಕಠಿಣವಾಗಿ ದಂಡಿಸುವಂತೆ ಮಾಡಿದ್ದೀರಲ್ಲ. ಆ ದೇವರೇ ನಿಮಗೆ ಶಿಕ್ಷೆ ವಿಧಿಸಬೇಕು. ಆಗ ಗೊತ್ತಾಗುತ್ತೆ ಶಿಕ್ಷೆಯ ರುಚಿ. ಸ್ವಾಮಿ ಸರ್ವೇಶ್ವರ, ಎಂಥ ಕಾಟಕ್ಕೆ ನಮ್ಮ ಜನರನ್ನು ಗುರಿ ಮಾಡಿದೆ. ಏತಕ್ಕಾಗಿ ನನಗೆ ಇಂಥ ವಿಚಿತ್ರ ಕಾರ್ಯವನ್ನು ವಹಿಸಿಕೊಟ್ಟಿದೆ. ಬಿಡುಗಡೆಗೆ ಬದಲಾಗಿ ಅರಸನಿಂದ ಬಾಧೆಯೇ ಅಧಿಕವಾಯಿತಲ್ಲ. ಮೋಶೆ, ಇದು ನಿನಗೂ ಒಂದು ಪರೀಕ್ಷೆ, ಜನರಿಗೂ ಪರೀಕ್ಷೆ, ಹಾಗೂ ಅರಸನಿಗೂ ಒಂದು ಪರೀಕ್ಷೆ. ಅರಸನು ನಿಮ್ಮನ್ನು ಬಾಧಿಸಬಹುದು, ಆದರೆ ನಾನು ನೀಡುವ ಬಾಧೆಯನ್ನು ಅರಸನಾಗಲಿ ಈಜಿಪ್ಟಿನವರಾಗಲಿ ತಡೆದುಕೊಳ್ಳುವರೋ ಕಾದು ನೋಡಿರಿ. ಆರೋನ್, ಈಗ ಫರೋಹನು ನಿಮ್ಮಿಂದ ಸೂಚಕ ಕಾರ್ಯವೊಂದನ್ನು ತೋರಿಸಬೇಕೆಂದು ಹೇಳುವನು. ನಾನು ನಿಮಗೆ ತೋರಿಸಿದ ಕೋಲಿನ ಪವಾಡವನ್ನೇ ಮಾಡಿ ಅರಸನೊಂದಿಗೆ ವಾದ ಮಾಡಿರಿ. ಮಂತ್ರಿಗಳೇ, ಈ ಹಿಬ್ರಿಯರು ಹಬ್ಬ ಮಾಡುವ ಚಿಂತೆಯನ್ನು ಬದಿಗೊತ್ತಿದಂತೆ ಕಾಣುತ್ತದೆ ಅಲ್ಲವೇ? ಸದ್ಯಕ್ಕೆ ಯಾವ ವಿಷಯವೂ ಬೆಳಕಿಗೆ ಬಂದಿಲ್ಲ. ಆದರೂ ಈ ಜನರನ್ನು ನಂಬುವಂತಿಲ್ಲ. ಬಹಳ ಕುತಂತ್ರಿಗಳು, ಹುಲ್ಲಿನಲ್ಲಿರುವ ಹಾವಿನಂತೆ. ಸ್ವಲ್ಪ ದಿನ ಕಾದು ನೋಡಿ, ಏನಾದರೊಂದು ಉಪಾಯ ಹೂಡಿಕೊಂಡು ಬಂದೇ ಬರುತ್ತಾರೆ. ಸ್ವಾಮಿ, ಹಿಬ್ರಿಯರು ನಿಮ್ಮನ್ನು ಕಾಣಲು ಬಂದಿದ್ದಾರೆ. ನೋಡಿದಿರಾ, ಬಂದೇ ಬಿಟ್ಟರು. ನಾನು ಹೇಳಿದಂತೆಯೇ ಆಯಿತು. ಬರಲೆಂದು ಹೇಳು, ನೋಡೋಣ ಏನು ಉಪಾಯ ಮಾಡಿಕೊಂಡು ಬಂದಿದ್ದಾರೋ. ಈ ಫರೋಹನ ವಿರುದ್ಧ ಯಾರು ಏನು ತಾನೇ ಮಾಡಿಯಾರು? ನಿಶ್ಚಯವಾಗಿ ಪ್ರಭುಗಳೇ, ತಮ್ಮ ಸಾಮರ್ಥ್ಯದ ಮುಂದೆ ಅವರು ಒಣಗಿದ ಹುಲ್ಲಿನಂತೆ. ಅವರದೆಲ್ಲ ಹುರುಳಿಲ್ಲದ ಮಾತುಗಳು, ಕೇವಲ ಕೆಲಸದಿಂದ ತಪ್ಪಿಸಿಕೊಳ್ಳುವ ಒಂದು ಕುತಂತ್ರ ಅಷ್ಟೇ. ಏನು ಪುನಃ ಬಂದಿರಾ? ಹೌದು ಪ್ರಭುಗಳೇ, ಸರ್ವೇಶ್ವರ ದೇವರು ನಮಗೆ ಆಜ್ಞೆ ಮಾಡಿರುವರು. ನಾವು ಹಬ್ಬವನ್ನು ಆಚರಿಸಲೇಬೇಕು. ನಿಮ್ಮ ಸರ್ವೇಶ್ವರ ಆಜ್ಞೆ ಮಾಡಿದ್ದಾರೋ? ನಿಮ್ಮ ಸರ್ವೇಶ್ವರನ ಆಜ್ಞೆ ಎಂದು ನಾನು ನಂಬಬೇಕು? ನನ್ನ ಬಳಿ ತಮಾಷೆ ಮಾಡುತ್ತೀರಾ? ತಮಾಷೆ ಅಲ್ಲ ಪ್ರಭುಗಳೇ, ಇದು ಗಂಭೀರವಾದ ವಿಷಯ. ಬೇಕಾದರೆ ಪರೀಕ್ಷಿಸಿ. ನಿಮ್ಮ ಸರ್ವೇಶ್ವರ ಆಜ್ಞೆ ಮಾಡಿದ್ದಾರೆಂದು ಖಚಿತಪಡಿಸು, ನೋಡೋಣ. ಈಗ ನೋಡಿ ಈ ಕೋಲು ಏನಾಗುತ್ತದೆಂದು. ಒಳ್ಳೆಯ ಮಂತ್ರವಾದಿಗಳು ನೀವು. ಈಜಿಪ್ಟಿನ ಮಂತ್ರವಾದಿಗಳು ಸಾಲದೆಂದು ನೀವು ಬಂದಿರೋ? ಯಾರಲ್ಲಿ? ನಮ್ಮ ಮಂತ್ರವಾದಿಗಳನ್ನು ಕರೆಸು. ಮಂತ್ರವಾದಿಗಳೇ, ಈ ಹಿಬ್ರಿಯರು ದೇವರ ದರ್ಶನ ಪಡೆದಿದ್ದಾರಂತೆ, ಹಬ್ಬ ಮಾಡಬೇಕಂತೆ. ಈಗ ಕೋಲನ್ನು ಬಿಸಿಟು ಸರ್ಪವನ್ನು ಮಾಡಿ ತೋರಿಸಿದ್ದಾರೆ. ನಿಮ್ಮಿಂದ ಇದು ಸಾಧ್ಯವಿಲ್ಲವೇ? ಅದಕ್ಕಿಂತ ಅದ್ಭುತವಾಗಿ ಮಾಡಿ ತೋರಿಸುತ್ತೇನೆ ಪ್ರಭುಗಳೇ. ಈಗ ನೋಡಿ. ಓಹೋ, ಹಿಬ್ರಿಯರ ಸರ್ಪ ಇತರೆಲ್ಲ ಸರ್ಪಗಳನ್ನು ನುಂಗ್ಬಿಡ್ತಲ್ಲ. ಇಲ್ಲ ಇಲ್ಲ, ನಾನು ನಂಬುವುದಿಲ್ಲ. ಇದೆಲ್ಲ ಕೇವಲ ಕಣ್ಣು ಕಟ್ಟು ವಂಚನೆ ಮಾಡುವ ಕುತಂತ್ರ ಅಷ್ಟೇ. ಇಲ್ಲ, ನಾನು ನಿಮ್ಮನ್ನು ಬಿಡುವುದಿಲ್ಲ. ನಡೆಯಿರಿ, ಕೆಲಸ ಮಾಡಲು ನಡೆಯಿರಿ. ಮಿತ್ರರೇ ಕೇಳಿರಿ. ಕೇಳುವುದು ಇಲ್ಲ, ಹೇಳುವುದು ಇಲ್ಲ. ನಿಮ್ಮ ದೆಸೆಯಿಂದ ನಾವೇ ಸೌದೆ ಹುಲ್ಲು ತಂದು ಇಟ್ಟಿಗೆ ಮಾಡಬೇಕೆಂದು ಅರಸರ ಅಪ್ಪಣೆಯಾಗಿದೆ. ನಿಮ್ಮ ಸಹವಾಸದಿಂದ ನಮ್ಮ ಕಷ್ಟ ಹೆಚ್ಚಿದೆ. ಕೊಳ್ಳಿಯಿಂದ ಕೆರೆದುಕೊಂಡಂತಾಗಿದೆ ನಮ್ಮ ಸ್ಥಿತಿ. ಹೌದು,
ನೀವಿನ್ನು ನಮ್ಮ ತಂಟೆಗೆ ಬರುವುದು ಬೇಡ. ನಮ್ಮನ್ನು ನೆಮ್ಮದಿಯಿಂದಿರಲು ಬಿಟ್ಟು ಹೋಗಿ. ನೀವೀಗ ಹೆಚ್ಚಿಸಿರುವ ಕಷ್ಟಗಳನ್ನು ಜೀರ್ಣಿಸಿಕೊಳ್ಳಲೇ ನಮಗೆ ಹಲವು ವರ್ಷ ಬೇಕಾಗುತ್ತದೆ. ಬನ್ನಿ ಜನಗಳೇ, ಹೋಗೋಣ. ಏನು? ನದಿಯ ನೀರೆಲ್ಲ ರಕ್ತವಾಯಿತೆ? ಅಬ್ಬಾ, ಎಷ್ಟು ಭಯಂಕರವಾಗಿದೆ! ಅಯ್ಯೋ, ಬಾವಿ ನೀರು ರಕ್ತವಾಗಿದೆ. ಅರಸನು ನದಿ ತೀರಕ್ಕೆ ಹೋದಾಗ ಆ ಹಿಬ್ರಿಯರು ಕೋಲಿನಿಂದ ಮಂತ್ರ ಮಾಡಿ ಹೀಗೆ ರಕ್ತವಾಗಿ ಮಾರ್ಪಡಿಸಿದ್ದಾರಂತೆ. ಮೀನುಗಳೆಲ್ಲ ಸತ್ತು ಹೋದವು. ನಮ್ಮ ಕುರಿಗಳು, ಹಸುಗಳು ನೀರು ಕುಡಿಯುವಂತಿಲ್ಲ. ದನ ಕುರಿಗಳಿಗೆ ಮಾತ್ರವಲ್ಲ, ಮನುಷ್ಯರಿಗೂ ನೀರಿಲ್ಲವಲ್ಲ. ಅದು ಕೂಡ ಒಂದೇ ಕಡೆಯಲ್ಲ, ಊರಿನ ಎಲ್ಲಾ ಬಾವಿಗಳ ನೀರು, ಕೆರೆ ಸರೋವರಗಳ ನೀರು ಬರೀ ರಕ್ತ. ಅಯ್ಯೋ, ಕೊಡದಲ್ಲಿರುವ ನೀರೆಲ್ಲ ರಕ್ತ. ಏನಮ್ಮ, ಕೊಳದಿಂದ ತರುವಾಗ ನೀರು ಶುದ್ಧವಾಗಿತ್ತು. ಇದನ್ನು ಕುಡಿದು ಬದುಕಿರುವುದಕ್ಕಿಂತ ಸಾಯುವುದೇ ಲೇಸು. ಮೋಶೆಯ ಬಿಡುಗಡೆ ಮಾಡು ನಮ್ಮಯ ಜನರನ್ನು, ಬಲಿಯನ್ನು ಅರ್ಪಿಸಬೇಕು ನಾವು ಎಂದು ಮೋಶೆಯು ರಾಜನ ಕೇಳಲು, ಖಂಡಿತ ಆಗದು ಎಂದ ರಾಜ, ಖಂಡಿತ ಆಗದು ಎಂದ ರಾಜ. ಮೋಶೆಯು ತನ್ನಯ ಕೋಲನು ಎಸೆಯಲು, ಮೋಶೆಯು ತನ್ನಯ ಕೋಲನು ಎಸೆಯಲು ತಟ್ಟನೆ ಅದು ದೊಡ್ಡ ಹಾವಾಯ್ತು. ಅಲ್ಲಿನ ಜನರು ಮಂತ್ರವ ಹಾಕಲು ಅಂತೆಯೇ ಹಾವದು ಕೋಲಾಯ್ತು. ಮೋಶೆಯ ಶಕ್ತಿಯು ಪವಾಡವಲ್ಲ ಎಂದ ಜನರು ಮೂದಲಿಸಲು, ಮೋಶೆಯ ಹಾವು ಕಬಳಿಸಿ ಬಿಟ್ಟಿತು ಅಲ್ಲಿನ ಹಾವುಗಳೆಲ್ಲವನು, ಅಲ್ಲಿನ ಹಾವುಗಳೆಲ್ಲವನು. ಬಿಡುಗಡೆ ಮಾಡು ನಮ್ಮಯ ಜನರನ್ನು, ಬಲಿಯನ್ನು ಅರ್ಪಿಸಬೇಕು ನಾವು ಎಂದು ಮೋಶೆಯು ರಾಜನ ಕೇಳಲು, ಖಂಡಿತ ಆಗದು ಎಂದ ರಾಜ, ಖಂಡಿತ ಆಗದು ಎಂದ ರಾಜ. ರಾಜನು ಮೋಶೆಯ ಮಾತಿಗೆ ಮಣಿಯದೆ, ರಾಜನು ಮೋಶೆಯ ಮಾತಿಗೆ ಮಣಿಯದೆ ಹಠದಿ ಜನರನ್ನು ಬಾಧಿಸಿದ. ಈ ಕೆಲಸವ ಮಾಡಲು ಹೇಳಿ ಜನರನ್ನು ಬಹುವಾಗಿ ಪೀಡಿಸಿದ. ಮೋಶೆಯು ಆಗ ಕೋಲನು ಚಾಚಲು ಆಯಿತು ನೀರು ರಕ್ತಮಯ. ಕುಡಿಯಲು ನೀರು ಎಲ್ಲೂ ಸಿಗದೆ ಓಡಾಡಿದರು ನಾಡಿನ ಜನರು, ಓಡಾಡಿದರು ನಾಡಿನ ಜನರು. ಬಿಡುಗಡೆ ಮಾಡು ನಮ್ಮಯ ಜನರನ್ನು, ಬಲಿಯನ್ನು ಅರ್ಪಿಸಬೇಕು ನಾವು ಎಂದು ಮೋಶೆಯು ರಾಜನ ಕೇಳಲು, ಖಂಡಿತ ಆಗದು ಎಂದ ರಾಜ, ಖಂಡಿತ ಆಗದು ಎಂದ ರಾಜ. ನಂತರ ಮೋಶೆಯು ಕೋಲನು ಚಾಚಲು, ನಂತರ ಮೋಶೆಯು ಕೋಲನು ಚಾಚಲು ಕಪ್ಪೆಯು ತುಂಬಿದವೆಲ್ಲೆಲ್ಲೂ. ಅಂತೆಯೇ ಕೋಲಿಂದ ಧೂಳನ್ನು ಹೊಡೆಯಲು ಮೈ ತುಂಬಿ ಕಡಿದವು ಹೇನುಗಳು. ಈ ಪ್ರಿಯ
ಮಹಾರಾಜರು ಹೇಳಿದಂತೆ ನಾನು ಪ್ರಾರ್ಥನೆ ಮಾಡಿ ಕಪ್ಪೆಗಳ ಮಿಡಿತಗಳ ಮತ್ತು ಹೇನುಗಳ ಕಾಟ ನಿಲ್ಲುವಂತೆ ಮಾಡಿದ್ದೇನೆ. ಆದರೆ ನಮ್ಮ ಜನರನ್ನು ಹೋಗಲು ನೀವು ಬಿಡದೆ ನಮ್ಮನ್ನು ವಂಚಿಸಿದ್ದೀರಿ. ನಾನು ವಂಚಿಸಿಲ್ಲ. ನಾನು ನಿಮ್ಮನ್ನು ಹೋಗಲು ಬಿಡುವುದಾಗಿ ವಾಗ್ದಾನ ಮಾಡಿದ್ದೆ. ಆದರೆ ನೀವು ಹೋದರೆ ನಮಗೆ ಕೆಲಸಗಾರರು ಇರುವುದಿಲ್ಲ. ನೀವು ಈ ನಾಡಿನಲ್ಲಿದ್ದುಕೊಂಡೇ ಹಬ್ಬ ಏಕೆ ಮಾಡಬಾರದು? ನಾನು ತಮಗೆ ಆಗಲೇ ತಿಳಿಸಿದಂತೆ ಅಪವಿತ್ರವಾದ ಈ ನಾಡಿನಲ್ಲಿ ಹಬ್ಬ ಮಾಡಿ ಜನರಿಂದ ಕಲ್ಲೇಟು ತಿಂದು ಸಾಯಬೇಕೋ? ಖಂಡಿತ ಆಗದು. ಹಾಗಾದರೆ ಸುಮ್ಮನಿರಿ. ನಿಮ್ಮ ದೇವರು ಎಷ್ಟು ತಾನೇ ಮಾಡ್ಯಾನು ನೋಡೋಣ. ಮಹಾರಾಜರು ಕೊಟ್ಟ ಮಾತಿಗೆ ತಪ್ಪಿದ್ದೀರಿ. ಆದುದರಿಂದ ಈಗೋ ಏನಾಗುತ್ತದೆ ಕಾದು ನೋಡಿ. ಮಹಾಪ್ರಭು, ಈ ಹಿಬ್ರಿಯರ ದೇವರ ಕಾಟ ಬರುತ್ತಾ ಕಠಿಣವಾಗುತ್ತಿದೆಯಲ್ಲ. ಅಮ್ಮ, ನೋವು. ಅಯ್ಯೋ ಮಂತ್ರಿಗಳೇ, ಮಂತ್ರವಾದಿಗಳು, ವೈದ್ಯರು, ಎಲ್ಲ ತರದ ಜನರು ಪ್ರಯತ್ನ ಪಟ್ಟಿದ್ದಾರೆ. ನನ್ನ ಪಕ್ಕೆಯಲ್ಲಿ ಹಾಗೂ ಬೆನ್ನ ಮೇಲಿರುವ ಹುಣ್ಣು ಉಲ್ಬಣಗೊಳ್ಳುತ್ತಿದೆಯಲ್ಲ. ಅಯ್ಯೋ, ಜನರಲ್ಲೂ ಸಹ ಈ ರೀತಿ ಕುರುಗಳು ಹಾಗೂ ಬೊಕ್ಕೆಗಳು ಎದ್ದು ಲೆಕ್ಕವಿಲ್ಲದಷ್ಟು ಹಣ ಖರ್ಚು ಮಾಡಿದ್ದಾರೆ. ಯಾರಿಗೂ ಅವು ಗುಣವಾಗುವ ನಂಬಿಕೆ ಇಲ್ಲದಂತಾಗಿದೆ. ಅಯ್ಯೋ ಅಯ್ಯೋ, ಮಂತ್ರವಾದಿಗಳು ಅಪಾರ ಹಣ ವಸೂಲಿ ಮಾಡಿ ನಾಳೆ ವಾಸಿಯಾಗುತ್ತೆ, ನಾಡಿದ್ದು ನೋಡೋಣ ಎಂದು ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದಾರೆ. ಹಾಗಾದರೆ ಆ ಹಿಬ್ರಿಯ ನಾಯಕರನ್ನು ಕರೆಸಿರಿ. ನಮಗೆ ಓಡಾಡುವುದಕ್ಕೆ ಕಷ್ಟವಾಗಿದೆ, ಆದರೂ ಪ್ರಯತ್ನ ಪಟ್ಟು ಕರೆಸುತ್ತೇವೆ. ಓ ಹಿಬ್ರಿಯ ನಾಯಕರೇ, ನಿಮ್ಮ ದೇವರಿಗೆ ಪ್ರಾರ್ಥನೆ ಮಾಡಿ ನಮ್ಮನ್ನು ಗುಣಪಡಿಸಬಲ್ಲಿರಾ? ಇದು ದೇವರ ಶಿಕ್ಷೆ, ಇದು ದೇವರ ಶಿಕ್ಷೆ. ದೇವರಿಗೆ ಸಲ್ಲಿಸಬೇಕಾದ ಯಜ್ಞ ಬಲಿ ಅರ್ಪಿಸಿದರೆ ಖಂಡಿತ ಗುಣವಾಗುತ್ತೆ. ಆದರೆ ನಾವು ಅದನ್ನು ದೂರ ಪ್ರಯಾಣ ಮಾಡಿ ಅರ್ಪಿಸಬೇಕಾಗುತ್ತೆ. ದೂರ ಪ್ರಯಾಣ ಮಾಡಬೇಕಾಗಿಲ್ಲ, ಇಲ್ಲೇ ಪ್ರಾರ್ಥನೆ ಮಾಡಲು ಅನುಮತಿ ಕೊಡುತ್ತೇನೆ. ತುಂಬಾ ನೋವು. ಈಗಲೂ ನೀವು ಹಿಬ್ರಿಯರನ್ನು ಬಿಡುಗಡೆ ಮಾಡದೇ ಇದ್ದರೆ ಈಜಿಪ್ಟ್ ದೇಶದ ಮೇಲೆ 3 ದಿನಗಳ ಕಾಲ ಸಂಪೂರ್ಣ ಕತ್ತಲೆ ಕವಿಯುವುದು. ಸೂರ್ಯನ ಬೆಳಕಿಲ್ಲದ ಗಾಢ ಅಂಧಕಾರದ ಕಗ್ಗತ್ತಲು ಕವಿಯುವುದು. ಎಚ್ಚರ! ಅಯ್ಯೋ, ಏನಿದು? 3 ದಿನಗಳಿಂದ ಮನೆ ಆಚೆ ಹೋಗಲಾಗುತ್ತಿಲ್ಲ, ಕತ್ತಲೆ ಕವಿದಿದೆ. ಆದರೆ ಹಿಬ್ರಿಯರ ಊರುಗಳಲ್ಲಿ ಹಗಲಲ್ಲಿ ಬೆಳಕು, ರಾತ್ರಿಯಲ್ಲಿ ಕತ್ತಲೆ ಕವಿದಿದೆ. ಏನಾಶ್ಚರ್ಯ! ಸರ್ವೇಶ್ವರ ಸ್ವಾಮಿ, 3 ದಿನಗಳವರೆಗೂ ಕತ್ತಲೆ ಆಯಿತು, ಆದರೂ ಫರೋಹನು ನಮ್ಮನ್ನು ಕಳಿಸಲಿಲ್ಲ. ಈಗ ನಾನೇನು ಮಾಡಬೇಕು? ಮೋಶೆ, ನಾನು ನಿನಗೆ ಮೊದಲೇ ತಿಳಿಸಿದಂತೆ ಎಷ್ಟೊಂದು ವಿಪತ್ತು ಬಂದರೂ ಫರೋಹನು ತನ್ನ ಮನಸ್ಸನ್ನು ಕಲ್ಲಾಗಿಸಿಕೊಳ್ಳುವನೇ ಹೊರತು ನಿಮ್ಮ ಮೇಲೆ ಕನಿಕರ ತೋರುವುದಿಲ್ಲ. ಈಗ ಈಜಿಪ್ಟಿನ ಮೇಲೆ ಘೋರ ವಿಪತ್ತನ್ನು ಬರಮಾಡುತ್ತೇನೆ. ಈ ವಿಪತ್ತು ಬಂದಾಗ ಅವನು ನಿಮ್ಮನ್ನು ಬಿಡುಗಡೆ ಮಾಡುವನು. ಈಗ ಫರೋಹನಿಗೆ ಹೇಳು, ನಡುರಾತ್ರಿ ವೇಳೆಯಲ್ಲಿ ನನ್ನ ದೂತನು ಈಜಿಪ್ಟಿನವರ ನಡುವೆ ಹಾದು ಹೋಗುವನು. ಅರಸನ ಚೊಚ್ಚಲು ಮಗನು ಮೊದಲ್ಗೊಂಡು ದೇಶದ ಎಲ್ಲಾ ಚೊಚ್ಚಲ ಮಕ್ಕಳನ್ನು ಸಂಹರಿಸುವೆನು. ಆದರೆ ಇಸ್ರಾಯೇಲರು ಒಂದು ಕುರಿಮರಿಯನ್ನು ಕೊಂದು ಅದರ ರಕ್ತವನ್ನು ತಮ್ಮ ಮನೆಯ ಬಾಗಿಲುಗಳ ಮೇಲೆ ಚಿಮುಕಿಸಿರಬೇಕು. ಆಗ ಆ ರಕ್ತವನ್ನು ನೋಡಿ ದೇವದೂತನು ನಿಮ್ಮ ಮಕ್ಕಳನ್ನು ಬಾಧಿಸುವುದಿಲ್ಲ. ಮುಂದಕ್ಕೆ ಹೋಗುವನು.
ಈಗ ತಕ್ಷಣಕ್ಕೆ ನೀನು ಹೋಗಿ ಇಸ್ರಾಯೇಲರಿಗೆ ಹೀಗೆಂದು ಹೇಳು, ನೀವೆಲ್ಲರೂ ಈ ರಾತ್ರಿ ಹೊರಡಲು ಸಿದ್ಧರಾಗಿರಬೇಕು. ಈಜಿಪ್ಟಿನವರಿಂದ ಬೆಳ್ಳಿ ಬಂಗಾರದ ಒಡವೆಗಳನ್ನು ಇನ್ನಿತರ ಬೆಲೆ ಬಾಳುವ ವಸ್ತುಗಳನ್ನು ತೆಗೆದುಕೊಳ್ಳಿರಿ. ನೀವು ಈ ರಾತ್ರಿ ಹೋಗುತ್ತಿರುವುದರಿಂದ ಅವರು ಬೇಗನೆ ಎಲ್ಲವನ್ನೂ ಕೊಟ್ಟು ಬಿಡುವರು. ನಿಮ್ಮ ಸರಕು ಸರಂಜಾಮುಗಳನ್ನು ಸಿದ್ಧಗೊಳಿಸಿ ಮೂಟೆ ಕಟ್ಟಿಕೊಂಡು ದನ ಕುರಿಗಳೊಂದಿಗೆ ಹೊರಡಲು ಸಿದ್ಧರಾಗಿರಿ ಎಂದು ಹೇಳು. ಈಜಿಪ್ಟಿನವರು ಮಕ್ಕಳ ಸಾವಿಗಾಗಿ ಗೋಳಾಡುತ್ತಿರುವಾಗ ನೀವೆಲ್ಲರೂ ಊರನ್ನು ಬಿಟ್ಟು ಪ್ರಯಾಣ ಮಾಡಬಹುದು. ಹೋಗು, ತ್ವರೆ ಮಾಡು, ನಾನು ನಿನ್ನೊಂದಿಗೆ ಇರುತ್ತೇನೆ. ಸರ್ವೇಶ್ವರ ಸ್ವಾಮಿಯಾದ ನಮ್ಮ ದೇವರಲ್ಲಿ ನಿಮಗೋಸ್ಕರ ವಿನಂತಿಸಿದೆ. ಇದುವರೆಗೂ ದೇವರು ಈಜಿಪ್ಟಿನ ಮೇಲೂ ಫರೋಹನ ಮೇಲೂ ಬರಮಾಡಿದ ವಿಪತ್ತುಗಳು ಯಾವ ಪರಿಣಾಮವನ್ನೂ ಉಂಟು ಮಾಡಲಿಲ್ಲ. ಆದರೆ ಈಗ ಈಜಿಪ್ಟಿನವರ ಮೇಲೆ ಘೋರ ವಿಪತ್ತನ್ನು ಸರ್ವೇಶ್ವರ ಸ್ವಾಮಿ ಬರಮಾಡುತ್ತಾರೆ. ಅವರು ನಡುರಾತ್ರಿ ತಮ್ಮ ದೂತನನ್ನು ಕಳುಹಿಸಿ ಫರೋಹನ ಅರಮನೆಯಿಂದ ಹೋಗಿ ಎಲ್ಲಾ ಚೊಚ್ಚಲ ಮಕ್ಕಳನ್ನು ಸಂಹರಿಸುತ್ತಾನೆ. ಆದರೆ ನೀವು ಒಂದು ಕುರಿಮರಿಯನ್ನು ಕೊಂದು ಅದರ ರಕ್ತವನ್ನು ಬಾಗಿಲು ಕಂಬಗಳ ಮೇಲೆ ಚಿಮುಕಿಸಿದರೆ ದೇವದೂತನು ನಿಮಗೆ ಯಾವ ಹಾನಿಯನ್ನೂ ಮಾಡದೆ ಹೋಗುತ್ತಾನೆ. ಇದು ಪಾಸ್ಕದ ಆಚರಣೆಯಾಗಿರಲಿ. ರಾಷ್ಟ್ರಕ್ಕೆ ಇದೊಂದು ಘೋರ ಅಂತಿಮ ವಿಪತ್ತಾಗಿರುವುದರಿಂದ ಫರೋಹನು ನಮಗೆ ಹೋಗಲು ಅನುಮತಿ ಕೊಡುತ್ತಾನೆ. ಕೊಟ್ಟ ತಕ್ಷಣ ನಾವು ಹೊರಡಲು ಸಿದ್ಧರಾಗಬೇಕು. ಆದುದರಿಂದ ಮೊದಲನೆಯದಾಗಿ ಈಜಿಪ್ಟಿನಲ್ಲಿನ ನಿಮ್ಮ ನೆರೆಯವರಿಂದ ಬೆಳ್ಳಿ ಬಂಗಾರದ ಒಡವೆಗಳನ್ನು ಇನ್ನಿತರ ಅಮೂಲ್ಯವಾದ ವಸ್ತುಗಳನ್ನು ಆದಷ್ಟು ಮಟ್ಟಿಗೆ ಕೇಳಿ ತೆಗೆದುಕೊಳ್ಳಿರಿ. ನೀವು ಬಿಟ್ಟು ಹೋಗುವುದರಿಂದ ಖಂಡಿತ ಅವರು ನಿಮಗೆ ಕೊಡುವರು. ಎರಡನೆಯದಾಗಿ ನಿಮ್ಮ ಸರಕು ಸರಂಜಾಮುಗಳನ್ನು ಕಟ್ಟಿಕೊಳ್ಳಿರಿ. ದನ ಕುರಿಗಳನ್ನು ಇತರ ಪ್ರಾಣಿಗಳನ್ನು ತೆಗೆದುಕೊಂಡು ಹೋಗಲು ಸಿದ್ಧವಾಗಿರಿ. ತಡ ಮಾಡಬೇಡಿ. ಈಗ ನಾವು ಫರೋಹನ ಬಳಿಗೆ ಹೋಗುತ್ತೇವೆ. ಸರ್ವೇಶ್ವರ ಹೇಳಿದಂತೆ ಅವನಿಗೆ ತಿಳಿಸುತ್ತೇವೆ. ಮಹಾಪ್ರಭುಗಳೇ, ಈ ಹಿಬ್ರಿಯ ಜನರನ್ನು ಬಿಟ್ಟು ಬಿಟ್ಟರೆ ನಮಗೆ ಉಂಟಾಗುವ ಉಪದ್ರವಗಳು ನಿಲ್ಲಬಹುದಲ್ಲ? ಇಲ್ಲ ಇಲ್ಲ, ಅವರನ್ನು ಹೋಗಲು ನಾನು ಬಿಡುವುದಿಲ್ಲ. ಉಪದ್ರವಗಳು ಎಷ್ಟೇ ಬರಲಿ ನನಗೆ ಆ ಜನರು ಬೇಕು. ಅವರ ಅಪಾರ ದುಡಿತ ಬೇಕು. ಬರುತ್ತಾ ಉಪದ್ರವಗಳು ಕಠಿಣವಾಗುತ್ತಿವೆಯೇ ಹೊರತು ಕಡಿಮೆಯಾಗುತ್ತಿಲ್ಲ. ಮುಂದೆ ಅದು ಇನ್ನೂ ತೀವ್ರವಾಗುತ್ತದೆ. ಅವರ ದೇವರು ಹೆಚ್ಚು ಶಕ್ತಿ ಸಾಮರ್ಥ್ಯವುಳ್ಳವರಾಗಿರುವಂತೆ ತೋರುತ್ತದೆ. ಎಲ್ಲ ಭ್ರಮೆ. ಮಂತ್ರ ಮಾಟದಿಂದ ಹೀಗೆಲ್ಲ ಮಾಡುತ್ತಾರೆ. ನಮ್ಮಲ್ಲೂ ಮಂತ್ರವಾದಿಗಳಿಲ್ವೇ? ಆದರೆ ಇವರು ನಮ್ಮವರಿಗಿಂತಲೂ ಹೆಚ್ಚು ನುರಿತವರಂತೆ ಕಾಣುತ್ತದೆ. ನಮ್ಮ ಮಂತ್ರವಾದಿಗಳನ್ನು ಕರೆಸಿದಾಗ ಅವರಿಂದಲೂ ಪಿಡುಗು ನಿವಾರಣೆಯಾಗಲಿಲ್ಲವಲ್ಲ? ಕೊನೆಗೆ ಆ ಹಿಬ್ರಿಯರ ದೇವರೇ ಈ ವಿಪತ್ತುಗಳಿಂದ ನಮ್ಮನ್ನು ತಪ್ಪಿಸಬೇಕಾಗುತ್ತದಲ್ಲ? ಈಗ ನನ್ನ ಸಲಹೆಯನ್ನು ತಾವು ದಯವಿಟ್ಟು ಕೇಳಿದರೆ ಒಳಿತು. ಏನು ಹೇಳಿ ಮಂತ್ರಿಗಳೇ. ನಮಗೆ ಕೆಲಸಗಾರರೇನೋ ಬೇಕಾಗಿದ್ದಾರೆ. ಆದರೆ ಹಿಬ್ರಿಯರನ್ನು ಇಟ್ಟುಕೊಂಡು ಪದೇ ಪದೇ ವಿಪತ್ತುಗಳನ್ನು ಅನುಭವಿಸಿ ಸಾಯುವುದಕ್ಕಿಂತ ಅವರನ್ನು ಹೋಗಲು ಬಿಡುವುದೇ ಲೇಸಲ್ಲವೇ? ನಾವೇ ನಮ್ಮ ಕೆಲಸಗಳನ್ನು ಮಾಡಿಕೊಳ್ಳಬಹುದಲ್ಲವೇ? ಪ್ರಭುಗಳೇ, ಆ ಹಿಬ್ರಿಯ ನಾಯಕರು ಬಂದಿದ್ದಾರೆ. ಓ ನೋಡಿ, ಪುನಃ ಬಂದರು. ನಮಗೆ ಇನ್ನೇನು ವಿಪತ್ತು ಕಾದಿದೆಯೋ? ಇದುವರೆಗೂ ಮಾಡಿದ ಕೇಡು ಸಾಲದೆಂದು ಪುನಃ ಈಗ ಇನ್ನೇನು ಮಾಡಲು ಬಂದಿದ್ದೀರಿ? ಮಹಾಪ್ರಭುಗಳೇ, ನಿಮಗೆಲ್ಲರಿಗೂ ಬಂದಿರುವ ವಿಪತ್ತುಗಳು ದೇವರ ಕೋಪದಿಂದಲೇ. ಆದ್ದರಿಂದಲೇ ಇದುವರೆಗೆ ದೇವರೇ ಬರಮಾಡಿದ ವಿಪತ್ತುಗಳನ್ನು ದೇವರಿಂದ ಮಾತ್ರ ಹೋಗಲಾಡಿಸಲು ಸಾಧ್ಯವಾಯಿತು. ಮಾನವನಿಂದ ಏನೂ ಸಾಧ್ಯವಾಗಲಿಲ್ಲ. ಹಾಗಾದರೆ ಈಗ ನಾನೇನು ಮಾಡಬೇಕು? ನಿಮ್ಮನ್ನು ಹೋಗಲು ಬಿಡಬೇಕೋ?
ಹೌದು, ಅಷ್ಟು ಮಾತ್ರ ಮಾಡಿದರೆ ಸಾಕು. ನಾವು ಕೃತಜ್ಞರಾಗಿ ಹೋಗುತ್ತೇವೆ. ನಿಮಗೂ ಈ ತೊಂದರೆಗಳು ಇರುವುದಿಲ್ಲ. ಇಲ್ಲ ಇಲ್ಲ, ಖಂಡಿತ ನಿಮ್ಮನ್ನು ಬಿಡುಗಡೆ ಮಾಡುವುದಿಲ್ಲ. ಸರಿ, ಹಾಗಾದರೆ ಇಂದು ನಡುರಾತ್ರಿಯ ವೇಳೆಯಲ್ಲಿ ದೇವರೇ ಈಜಿಪ್ಟಿನವರ ನಡುವೆ ಹಾದು ಹೋಗುವರು. ಅವರೇ ನಿಮಗೆ ಸೂಚಕ ಕಾರ್ಯವನ್ನು ಮಾಡಿ ತೋರಿಸುವರು. ಆಗ ಬಹುಶಃ ನೀವೇ ನಮ್ಮನ್ನು ಕರೆಯುತ್ತೀರಿ. ನೆನಪಿರಲಿ, 10ನೆಯ ಹಾಗೂ ಅತಿ ಭಯಂಕರ ಪಿಡುಗು ಬರಲಿದೆ. ಫರೋಹನ ಮಗನನ್ನೊಳಗೊಂಡು ಈಜಿಪ್ಟರ ಎಲ್ಲ ಚೊಚ್ಚಲ ಮಕ್ಕಳು ದೇವರ ಶಾಪಕ್ಕೆ ಬಲಿಯಾದರು. ಎಲ್ಲೆಡೆ ಗೋಳಾಟ, ರೋದನ, ಆಕ್ರಂದನ ಕೇಳಿಬಂತು. ಅಯ್ಯೋ, ನನ್ನ ಮಗ ಹೋಗಿಬಿಟ್ಟನಲ್ಲ. ಏನಾಯ್ತು? ಏನಾಯ್ತು ಅಂತ ಕೇಳ್ತಿದ್ದೀರಾ? ಈಜಿಪ್ಟಿನ ಎಲ್ಲ ಚೊಚ್ಚಲು ಮಕ್ಕಳು ಸತ್ತಂತೆ. ನಮ್ಮ ಒಬ್ಬನೇ ಮಗ ಸತ್ತು ಹೋದ. ನಿಮಗೆ ಜನಗಳ ಮೇಲೆ ಕನಿಕರ ಇಲ್ಲವೇ? ನಾನೇನು ಮಾಡಲಿ? ಇನ್ನು ಮಾಡುವುದು ಏನಿದೆ? ನಿಮ್ಮ ಪಂಡತನದಿಂದ ಆಗಬೇಕಾಗಿರುವುದೆಲ್ಲ ಆಗಿದೆ. ಮಕ್ಕಳು ಸಾಯಲು ನಾನು ಕಾರಣನೇ? ಇಲ್ಲ, ನೀವು ಕಾರಣರಲ್ಲ. ನಿಮ್ಮನ್ನು ರಾಜನಾಗಿ ಪಡೆದಿರುವ ಪ್ರಜೆಗಳ ದುರ್ದೈವ. ನೋಡು, ಮಗನು ಸತ್ತನೆಂದು ಬಾಯಿಗೆ ಬಂದಂತೆ ಬಡಬಡಿಸಬೇಡ. ತಾಯಿಯ ಪ್ರೀತಿ ನಿಮಗೆ ಹೇಗೆ ತಿಳಿಯಬೇಕು? ಮೋಶೆ ಎಷ್ಟು ಬಾರಿ ಎಚ್ಚರ ಕೊಟ್ಟು ಪಿಡುಗುಗಳನ್ನು ಬರಮಾಡಿದರು. ನೀವು ಹಿಬ್ರಿಯರನ್ನು ಬಿಡುಗಡೆ ಮಾಡಲಿಲ್ಲ. ಅವರು ಬಿಡುಗಡೆಯಾದರೆ ಇಲ್ಲಿ ಬಿಟ್ಟಿ ಕೆಲಸ ಮಾಡುವವರು ಯಾರು? ನಿಮಗೆ ನಿಮ್ಮ ಬಿಟ್ಟಿ ಕೆಲಸವೇ ದೊಡ್ಡದಾಯಿತು. ಜನಗಳ ಕ್ಷೇಮ ನಿಮ್ಮ ಗಣನೆಗೆ ಬರಲೇ ಇಲ್ಲ. ಹೆತ್ತವರ ಗೋಳು ನಿಮ್ಮ ಕಲ್ಲಾದ ಹೃದಯವನ್ನು ಇನ್ನೂ ಕರಗಿಸಲಿಲ್ಲ. ಅಳಬೇಡ, ಅಳಬೇಡ. ನಾನು ಆ ಇಬ್ರಿಯ ನಾಯಕರನ್ನು ಕರೆಸುತ್ತೇನೆ. ಅವರು ಪ್ರಾರ್ಥನೆ ಮಾಡಿ ಮಗುವಿಗೆ ಜೀವ ಬರುವಂತೆ ಮಾಡಬಲ್ಲರು. ಯಾರಲ್ಲಿ? ಹೋಗಿ ಆ ಹಿಬ್ರಿಯರನ್ನು ಕರೆದುಕೊಂಡು ಬರಲು ಹೇಳು. ನನ್ನ ಚೊಚ್ಚಲು ಮಗ ಸತ್ತಿದ್ದಾನೆ, ಅವನಿಗೆ ಜೀವ ಬರುವಂತೆ ಪ್ರಾರ್ಥನೆ ಮಾಡು. ಸತ್ತ ಮಕ್ಕಳು ಪ್ರಾರ್ಥನೆಯಿಂದ ಬದುಕಲಾರರು. ನನ್ನನ್ನು ಬಿಟ್ಟು ಬಹಳ ದೂರ ಹೋಗಿರುವ ಈ ನನ್ನ ಮಗು ಮರಳಿ ಬರಲಾರದು. ಕತ್ತಲೆ ಆಗಿದ್ದ ಅರಮನೆಗೆ ಬೆಳಕು ತಂದಿದ್ದ ಮುತ್ತು ಕಂದ ಇನ್ನಿಲ್ಲ. ನನ್ನ ಬಾಳಿಗೆ ಹರ್ಷ ತಂದಿದ್ದ ಕುವರ ನನ್ನನ್ನು ಬಿಟ್ಟು ಆಗಲಿದ್ದಾನೆ. ಮಗು, ನಿನ್ನ ಬದಲಿಗೆ ನಾನು ಸತ್ತಿದ್ದರೆ ಎಷ್ಟು ಚೆನ್ನಾಗಿತ್ತು. ನಿನ್ನನ್ನು ಕಳೆದುಕೊಂಡು ಹೇಗೆ ಬಾಳಲಿ ನಾನು? ಯಾವ ಸುಖಕ್ಕಾಗಿ ಬಾಳಲಿ ಕಂದ? ಯಾವ ಸುಖಕ್ಕಾಗಿ ಬಾಳಲಿ? ಪ್ರಭುಗಳೇ, ನಿಮ್ಮ ಚೊಚ್ಚಲು ಮಗ ಮಾತ್ರವಲ್ಲ, ಈಜಿಪ್ಟಿನ ಎಲ್ಲಾ ಚೊಚ್ಚಲು ಮಕ್ಕಳು ಸಂಹರಿಸಲ್ಪಟ್ಟಿದ್ದಾರೆ. ಇದು ದೇವದೂತನ ಕಾರ್ಯ. ಅವನಿಂದ ಯಾರೂ ತಪ್ಪಿಸಿಕೊಳ್ಳುವಂತಿಲ್ಲ. ಯಾರೂ ಮಕ್ಕಳಿಗೆ ಪುನಃ ಜೀವ ಕೊಡುವಂತಿಲ್ಲ. ನಿಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡಿರಿ. ನನ್ನ ಮಗ ಹಾಗೂ ಎಲ್ಲ ಮಕ್ಕಳನ್ನು ಜೀವಂತಗೊಳಿಸುವಂತೆ ಬಲಿಯರ್ಪಿಸಿರಿ. ದಯಮಾಡಿ. ಬಲಿ ಅರ್ಪಿಸಬೇಕಾದರೆ 3 ದಿನದ ಪ್ರಯಾಣ ಮಾಡಬೇಕಾಗುತ್ತೆ. ಮರುಭೂಮಿಗೆ ಹೋಗಿ ದೇವರ ವಾಣಿಯನ್ನು ಕೇಳಿ ಅದರಂತೆ ಬಲಿಯನ್ನು ಅರ್ಪಿಸಬೇಕಾಗುತ್ತೆ. ಈ ಶಾಪಗ್ರಸ್ತ ಸ್ಥಳದಲ್ಲಿ ಅದು ಆಗದ ಕಾರ್ಯ. ಸರಿ, ಹಾಗಾದರೆ ತಕ್ಷಣ ಹೊರಡಿ. ನಿಮಗಿಷ್ಟ ಬಂದಂತೆ ಎಲ್ಲಿಗಾದರೂ ಹೋಗಿ. ಈ ನಾಡನ್ನು ಬಿಟ್ಟು ತೊಲಗಿರಿ. ನಿಮ್ಮ ದನ ಕುರಿಗಳೆಲ್ಲವನ್ನು ತೆಗೆದುಕೊಂಡು ಹೋಗಿ. ಮತ್ತೆ ಮತ್ತೆ ನಿಮ್ಮ ಮುಖ ತೋರಿಸಬೇಡಿ. ಹಾಗೆಯೇ ಆಗಲಿ. ಹೋಗಿ ಬರುತ್ತೇವೆ.
ಪುನಃ ಮನಸ್ಸನ್ನು ಬದಲಾಯಿಸಿ ನಮಗೆ ವಂಚನೆ ಮಾಡಬಾರದು ಎಂದು ಎಚ್ಚರಿಕೆ ಕೊಟ್ಟು ಹೋಗುತ್ತೇವೆ. ಪ್ರತಿ ಸಾರಿಯೂ ಫೆರೋಹನು ನಿಮ್ಮನ್ನು ಬಿಡುಗಡೆ ಮಾಡುತ್ತೇನೆಂದು ಮಾತು ಕೊಡುತ್ತಾ ಮತ್ತು ತಪ್ಪುತ್ತಾ ಬಂದ ಪರಿಣಾಮವಾಗಿ ಈಜಿಪ್ಟರ ಚೊಚ್ಚಲ ಮಕ್ಕಳು ಸತ್ತವು. ಈಗ ನಾವು ಸ್ವತಂತ್ರ ಪ್ರಜೆಗಳಾಗಿರುತ್ತೇವೆ. ದೇವರ ವಾಗ್ದಾನ ನಾಡಿಗೆ ತೆರಳೋಣ. ಬಿಡುಗಡೆ 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 ನಮಗೆಲ್ಲ ಇಂದು ಬಿಡುಗಡೆ 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 ನಮಗೆಲ್ಲ ಇಂದು ಬಿಡುಗಡೆ ಮುನ್ನಡೆ 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 ನಮಗೆಲ್ಲ ಸಿಗುವ ಸುಖದೆಡೆ ಮುನ್ನಡೆ 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 ನಮಗೆಲ್ಲ ಸಿಗುವ ಸುಖದೆಡೆ ಬಿಡುಗಡೆ ಮಾಡಿದ ದೇವಗೆ ನಮಿಸೋಣ ನಮಿಸೋಣ ನಮ್ಮಯ ನಾಯಕ ಮೋಶೆಯ ಹೊಗಳೋಣ ಹೊಗಳೋಣ ಹಾಡೋಣ ಕುಣಿಯೋಣ ವಾಗ್ದಾನ ನಾಡಿಗೆ ಸಾಗೋಣ ಬಿಡುಗಡೆ 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 ನಮಗೆಲ್ಲ ಇಂದು ಬಿಡುಗಡೆ 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 ನಮಗೆಲ್ಲ ಇಂದು ಬಿಡುಗಡೆ ದೇವನು ನಮ್ಮನು ಮರೆತನು ಎಂದು ದಾರಿ ಕಾಣದೆ ಹಲುಬಿದೆವು ನಮ್ಮಯ ಪಾಪಕ್ಕೆ ಕ್ಷಮೆಯಿಲ್ಲೆಂದು ಬೆಳಕನು ಕಾಣದೆ ನರಳಿದೆವು ಉಳಿದ ಜೀವನ ಜೀತವ ಮಾಡಿ ನರಣಿ ನರಣಿ ಸಂಕಟ ಪಡಲು ಕರುಣೆಯ ದೇವನು ಕರೆದ ಹಾಡೋಣ ಕುಣಿಯೋಣ ವಾಗ್ದಾನ ನಾಡಿಗೆ ಹೋಗೋಣ ಬಿಡುಗಡೆ 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 ನಮಗೆಲ್ಲ ಇಂದು ಬಿಡುಗಡೆ 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 ನಮಗೆಲ್ಲ ಇಂದು ಬಿಡುಗಡೆ ಬಿಡುಗಡೆ ಮಾಡಿದ ದೇವಗೆ ನಮಿಸೋಣ ನಮಿಸೋಣ ನಮ್ಮಯ ನಾಯಕ ಮೋಶೆಯ ಹೊಗಳೋಣ ಹಾಡೋಣ ಕುಣಿಯೋಣ ವಾಗ್ದಾನ ನಾಡಿಗೆ ಸಾಗೋಣ ಬಿಡುಗಡೆ 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 ನಮಗೆಲ್ಲ ಇಂದು ಬಿಡುಗಡೆ 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 ನಮಗೆಲ್ಲ ಇಂದು ಬಿಡುಗಡೆ ದೇವರು ನೀಡುವ ನಾಡಲಿ ನೆಲೆಸಿ ಸ್ನೇಹದ ಭಾವದಿ ಬಾಳುವೆವು ಕತ್ತಲ ಅಳಿಸುತ್ತ ಬೆಳಕನು ಹರಡುತ್ತ ಪುಣ್ಯದ ಜೀವನ ನಡೆಸುವೆವು ಪಾಪದ ಜನತೆಗೆ ಕ್ಷಮೆಯನ್ನು ನೀಡಿದ ಆಶಯ ಭಾವಕ್ಕೆ ಸ್ಫೂರ್ತಿಯ ಉಣಿಸಿದ ಕರುಣೆಯ ದೇವನು ಸುರಿದ ಹಾಡೋಣ ಕುಣಿಯೋಣ ವಾಗ್ದಾನ ನಾಡಿ
ನಮಗೆಲ್ಲ ಇಂದು ಬಿಡುಗಡೆ 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 ನಮಗೆಲ್ಲ ಇಂದು ಬಿಡುಗಡೆ ಮುನ್ನಡೆ 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 ನಮಗೆಲ್ಲ ಸಿಗುವ ಸುಖದೆಡೆ ಮುನ್ನಡೆ 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 ನಮಗೆಲ್ಲ ಸಿಗುವ ಸುಖದೆಡೆ ಬಿಡುಗಡೆ ಮಾಡಿದ ದೇವಗೆ ನಮಿಸೋಣ ನಮಿಸೋಣ ನಮ್ಮಯ ನಾಯಕ ಮೋಶೆಯ ಹೊಗಳೋಣ ಹಾಡೋಣ ಕುಣಿಯೋಣ ವಾಗ್ದಾನ ನಾಡಿಗೆ ಸಾಗೋಣ ಬಿಡುಗಡೆ 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 ನಮಗೆಲ್ಲ ಇಂದು ಬಿಡುಗಡೆ 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 ನಮಗೆಲ್ಲ ಇಂದು ಬಿಡುಗಡೆ ಮೋಶೆ, ಈಗ ನಾವು ಫಿಲಿಸ್ಟಿಯರ ನಾಡನ್ನು ಹಾದು ಹೋಗೋಣವೇ? ರಾತ್ರಿಯಲ್ಲಿ ಅವರು ಮಲಗಿರುವುದರಿಂದ ನಾವು ಸುರಕ್ಷಿತವಾಗಿ ಹೋಗಬಹುದಲ್ಲವೇ? ಬೇಡ ಬೇಡ. ಫಿಲಿಷ್ಟಿಯರು ತುಂಬಾ ಬಲಿಷ್ಠರು. ಅವರು ನಿದ್ರೆ ಮಾಡುತ್ತಿದ್ದಾರೆಂದು ಅವರ ಪಾಳೆಯಕ್ಕೆ ನುಗ್ಗಿದರೆ ಮಲಗಿದ ಸಿಂಹವನ್ನು ಕೆಣಕಿದಂತೆ ಆಗುತ್ತದೆ. ಅದಕ್ಕೆ ಬದಲಾಗಿ ಪೂರ್ವದಲ್ಲಿರುವ ಕೆಂಪು ಸಮುದ್ರದ ಕಡೆ ಹೋಗೋಣ. ಇಗೋ, ಅಗ್ನಿಸ್ತಂಭ ಆ ಕಡೆ ಚಲಿಸಿ ದಾರಿ ತೋರಿಸುತ್ತಿದೆ. ಕೆಂಪು ಸಮುದ್ರದ ಕಡೆ ಹೋದರೆ ಅಲ್ಲಿಂದ ದಾರಿಯಲ್ಲಿದೆ. ಹಡಗುಗಳಾಗಲಿ ದೋಣಿಗಳಾಗಲಿ ಅಲ್ಲಿವೆಯೇ? ಹೆದರಬೇಡ ಆರೋನ್, ದೇವರೇ ದಾರಿ ತೋರಿಸುತ್ತಾರೆ. ಮನುಷ್ಯನ ಮಾರ್ಗಕ್ಕಿಂತ ದೇವರ ಮಾರ್ಗಗಳು ಆಶ್ಚರ್ಯಕರವಾಗಿರುತ್ತವೆ. ಮನುಷ್ಯನ ನೇರ ದಾರಿಗಿಂತಲೂ ದೇವರ ವಕ್ರ ಹಾದಿ ಸುರಕ್ಷಿತ. ಮನುಷ್ಯನ ಹೂವಿನ ದಾರಿಯಲ್ಲೂ ಮನುಷ್ಯ ನರಳುತ್ತಾನೆ. ಆದರೆ ದೇವರ ದಯವಿದ್ದರೆ ಮುಳ್ಳಿನ ದಾರಿಯಲ್ಲೂ ಮನುಷ್ಯ ಸುಖವಾಗಿ ನಡೆಯುತ್ತಾನೆ. ಎಂತ ಮೋಸಗಾರರು! ಮರುಭೂಮಿಗೆ ಹೋಗಿ ಬಲಿ ಅರ್ಪಿಸುತ್ತೇವೆ, ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ ಎಂದು ಹೇಳಿದವರು ಎಲ್ಲಿದ್ದಾರೆ? ಮಹಾಪ್ರಭುಗಳೇ, ಆ ಹಿಬ್ರಿಯರು ನಮ್ಮ ನಾಡನ್ನು ಬಿಡುವುದಕ್ಕೆ ಮಾಡಿದ ತಂತ್ರವಿದು. ಅವರು ಈಗಾಗಲೇ ಶೂರ್ ಮರುಭೂಮಿಯನ್ನು ಸೇರಿರಬೇಕು. ಹಿಬ್ರಿಯರ ದೇವರ ಶಾಪದಿಂದ ನಮ್ಮ ಚೊಚ್ಚಲು ಮಕ್ಕಳೆಲ್ಲ ಸತ್ತು ಹೋದವು. ಈಗ ನಾವು ರಥಗಳನ್ನು ಸಜ್ಜುಗೊಳಿಸೋಣ, ಸೈನ್ಯಕ್ಕೆ ಕಹಳೆ ಊದಿ ಯುದ್ಧ ಸನ್ನದ್ಧರಾಗಲು ಆಜ್ಞಾಪಿಸೋಣ. ತಡೆ ಮಾಡದೆ ಸೇನಾಧಿಪತಿಯನ್ನು ಕರೆ, ಸೈನ್ಯವನ್ನು ಶಸ್ತ್ರಗಳೊಡನೆ ಸಿದ್ಧಗೊಳಿಸು, ರಥಗಳನ್ನು ಸಜ್ಜುಗೊಳಿಸು. ಶೀಘ್ರದಲ್ಲಿ ಆ ಹಿಬ್ರಿಯರನ್ನು ಬೆನ್ನಟ್ಟಿ ಅವರನ್ನು ಮುಗಿಸಿಬಿಡೋಣ. ಆಗ ಅವರ ದೇವರು ಅವರನ್ನು ಹೇಗೆ ರಕ್ಷಿಸುತ್ತಾನೆಂದು ನೋಡೋಣ. ಈಗಲೇ ಹೋಗಿ ಎಲ್ಲದಕ್ಕೂ ಕಾರಣನಾದ ಆ ಮೋಶೆಯನ್ನ ಹಿಡಿದು ಕೊಂದು ಬರುತ್ತೇನೆ. ಸೈನಿಕರೇ, ನಮ್ಮನ್ನು ಮೋಸಗೊಳಿಸಿದ ಹಿಬ್ರಿಯರು ತಲೆ ತಪ್ಪಿಸಿಕೊಂಡಿದ್ದಾರೆ. ನಮ್ಮ ಮನೆಗಳನ್ನು ಕಟ್ಟಲು, ನಗರಗಳನ್ನು ನಿರ್ಮಿಸಲು, ದನ ಕರುಗಳನ್ನು ಮೇಯಿಸಲು ಮತ್ತು ಬಿಟ್ಟಿ ಕೆಲಸ ಮಾಡಲು ಯಾರೂ ಇಲ್ಲ. ಅವರು ಹೋಗುವ ಮುನ್ನ ನಮ್ಮ ಮೇಲೆ ಪಿಡುಗುಗಳನ್ನು ಬರಮಾಡಿದ್ದಾರೆ. ಅವರನ್ನು ಹಿಡಿದು ಹಿಂದೆ ತರಬೇಕು, ಇಲ್ಲ ದ್ರೋಹಿಗಳನ್ನು ಸಂಹರಿಸಬೇಕು. ಸತ್ತ ನಿಮ್ಮ ಚೊಚ್ಚಲು ಮಕ್ಕಳುಗಳನ್ನು ನೆನಪಿಸಿಕೊಳ್ಳಿ. ನಿಮ್ಮ ಕಾರ್ಯ ಸಿದ್ಧಿಯಾಗಲಿ. ಹೊರಡಿ ಸೈನಿಕರೇ, ಹೊರಡಿ. ಅಲ್ಲೋಡು, ಏನದು? ಅಯ್ಯೋ, ಅದು ಸೈನ್ಯ. ಅಯ್ಯೋ, ಸೈನ್ಯ ಫರೋಹನ ಸೈನ್ಯ ನಮ್ಮನ್ನು ಹಿಂಬಾಲಿಸುತ್ತಿದೆ. ಫರೋಹನು ಬರುತ್ತಿದ್ದಾನೆಯೇ? ಹಾಗಾದರೆ ನಮ್ಮ ಕಥೆ ಮುಗಿಯಿತು. ನಾವು ಈಜಿಪ್ಟಿನಲ್ಲಿ ಗುಲಾಮರಾಗಿ ಆದರೂ ಬದುಕಿದ್ದೆವು, ಆದರೆ ನೀವು ನಮ್ಮನ್ನು ಸಾಯಿಸಲು ಇಲ್ಲಿಗೆ ಕರೆದುಕೊಂಡು ಬಂದಿರಾ? ನಾವು ಹೋಗುತ್ತೇವೆ. ಹೆದರಬೇಡಿ, ಹೆದರಬೇಡಿ. ಸರ್ವೇಶ್ವರನ ಆಜ್ಞೆಗಾಗಿ ಕಾದಿರೋಣ. ನೋಡಿ, ಅಗ್ನಿಸ್ತಂಭ ಇಲ್ಲೇ ಇದೆ. ನೆಲದಲ್ಲಿ ಹೋದರೂ ಸರಿ, ಸಮುದ್ರದಲ್ಲಿ ಹೋದರೂ ಸರಿ, ನಾವು ಅದನ್ನೇ ಹಿಂಬಾಲಿಸಬೇಕು. ಸ್ವಾಮಿ, ನೀವೇ ನಮ್ಮನ್ನು ಕಾಪಾಡಬೇಕು.
ಸಮುದ್ರವು ಇಬ್ಬಾಗವಾಗಲಿ. ಅಪ್ಪ, ಸಮುದ್ರ ಇಬ್ಬಾಗವಾಯಿತು. ಎಲ್ಲರೂ ಸಮುದ್ರದ ಒಣನೆಲದ ಮೇಲೆ ಹಾದು ಬನ್ನಿ. ಆರೋನ್, ನೀನು ಈಗ ತ್ವರೆಯಿಂದ ಜನರನ್ನು ಕರೆದುಕೊಂಡು ಹೋಗು. ನಿರ್ಭಯವಾಗಿ ಪ್ರಯಾಣ ಮಾಡುವಂತೆ ಹೇಳು. ನಮ್ಮವರೆಲ್ಲ ಸಮುದ್ರವನ್ನು ಸುರಕ್ಷಿತವಾಗಿ ದಾಟಿದ್ದಾರೆ. ಆದರೆ ಫರೋಹನ ಸೈನಿಕರು ಬೆನ್ನಟ್ಟಿ ಬರುತ್ತಿದ್ದಾರೆ. ಹೆದರಬೇಡಿ, ಹೆದರಬೇಡಿ. ಸಮುದ್ರ ಕೂಡಿಕೊಳ್ಳಲಿ. ಹೌದು, ಸಮುದ್ರ ಕೂಡ್ಕೊಳ್ತು. ಈಜಿಪ್ಟಿನ ಸೈನ್ಯ ಫರೋಹನೊಂದಿಗೆ ಸಮುದ್ರದಲ್ಲಿ ಮುಳುಗಿತು. ಅವರ ಆಕ್ರಮಣದಿಂದ ನಾವು ಪಾರಾದೆವು. ದೇವರಿಗೆ ವಂದನೆ ಸಲ್ಲಿಸಬೇಕು. ಅಂತೆಯೇ ನಮ್ಮ ನಾಯಕರಾದ ಮೋಶೆ ಮತ್ತು ಆರೋನರಿಗೆ ವಂದನೆ. ಸರ್ವೇಶ್ವರ ನಿಮ್ಮಿಬ್ಬರ ಮುಖಾಂತರ ಎಷ್ಟೋ ಮಹತ್ ಕಾರ್ಯಗಳನ್ನು ನಡೆಸಿ ನಮ್ಮನ್ನು ಎಲ್ಲಾ ಆಪತ್ತುಗಳಿಂದ ಕಾಪಾಡಿದ್ದಾರೆ. ದೇವರಿಗೆ ಸ್ತುತಿಯಾಗಲಿ. ಜಯ ಜಯ
ಮಾಡುವ ಮುನ್ನ ನಿಮ್ಮ ಖಡ್ಗದ ಮೇಲೆ ಮೋಶೆಯ ರಕ್ತದ ಕಲೆಯನ್ನು ತೋರಿಸಿ. ಮೋಶೆಯ ದೇವರೇ ನಿಜವಾದ ದೇವರು. ನಾವು ಶತ್ರುಗಳಿಂದ ಪಾರಾದೆವು. ನಮಗೆ ಇಲ್ಲಿ ಊಟ ಕೊಡುವವರು ಯಾರು? ಈಜಿಪ್ಟಿನಲ್ಲಿ ನಾವು ಹೊಟ್ಟೆ ತುಂಬಾ ತಿನ್ನುತ್ತಿದ್ದೆವು. ವಿಧ ವಿಧವಾದ ಮಾಂಸ ಹಾಗೂ ಕಾಯಿ ಪಲ್ಯಗಳ ರಾಶಿಯನ್ನೇ ನೋಡುತ್ತಿದ್ದೆವು. ಯಾವುದಕ್ಕೂ ಕೊರತೆ ಇರಲಿಲ್ಲ. ಈ ಮರುಭೂಮಿಗೆ ನಮ್ಮನ್ನು ಸಾಯಿಸಲಿಕ್ಕೆ ಕರೆತಂದಿದ್ದಾರೆ. ಏತಕ್ಕಾಗಿ ಗೊಣಗುಟ್ಟುತ್ತೀರಿ? ಬಯಲಿನ ಕ್ರಿಮಿಕೀಟಗಳನ್ನು ನೋಡಿ, ಆಕಾಶದ ಪಕ್ಷಿಗಳನ್ನು ನೋಡಿ, ದೇವರು ಅವುಗಳನ್ನು ಕಾಪಾಡುವುದಿಲ್ಲವೇ? ಕೆಲವು ಬಾರಿ ಆ ಮೂಕ ಪ್ರಾಣಿಗಳಿಗೆ ಏನೂ ಸಿಕ್ಕುವುದಿಲ್ಲ. ಆಗ ಅವು ನಿಮ್ಮಂತೆ ಗೊಣಗುಟ್ಟುವುದಿಲ್ಲ. ನಿಮ್ಮ ಕರಗಳನ್ನೆತ್ತಿ ಸರ್ವೇಶ್ವರನಿಗೆ ಪ್ರಾರ್ಥನೆ ಮಾಡಿರಿ. ಅವರು ನಿಮ್ಮನ್ನು ಪರೀಕ್ಷಿಸಲೆಂದು ಹೀಗೆ ಮಾಡಿರಬಹುದು. ಹೌದು, ನಾವು ಸರ್ವೇಶ್ವರನನ್ನು ಮರೆತಿದ್ದೇವೆ. ಅದಕ್ಕಾಗಿ ಈ ಶಿಕ್ಷೆಯನ್ನು ಅನುಭವಿಸುತ್ತಿದ್ದೇವೆ. ಬನ್ನಿರಿ, ಪ್ರಾರ್ಥಿಸೋಣ. ಹೇ ದೇವಾ, ಸರ್ವೇಶ್ವರ, ಭೂಪರಲೋಕಗಳ ಒಡೆಯನೇ, ಸಕಲ ಜೀವ ಜಂತುಗಳ ಪರಿಪಾಲಕನೇ, ನಿಮ್ಮ ಸೃಷ್ಟಿಗಳಾದ ನಮ್ಮನ್ನು ಕೈ ಬಿಡದೆ ಕಾಪಾಡಿ. ನಾವು ಪಾಪಿಗಳು, ನಿಮ್ಮನ್ನು ಮರೆತು ಬಿಟ್ಟೆವು. ಹಸಿವು ನಮ್ಮನ್ನು ಕಾಡುತ್ತಿದೆ. ಈಗ ನಿಮ್ಮನ್ನು ಜ್ಞಾಪಿಸಿಕೊಂಡು ನಾವು ಪ್ರಾರ್ಥನೆ ಮಾಡುತ್ತಿದ್ದೇವೆ. ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ. ಮೋಶೆ, ಇಗೋ ನೋಡು, ಆಕಾಶದಿಂದ ಇಬ್ಬನಿಯಂತೆ ಮನ್ನವನ್ನು ಸುರಿಸುವೆನು. ಪ್ರತಿಯೊಬ್ಬರೂ 3 ಸೇರಿನಷ್ಟು ಆಹಾರವನ್ನು ಕೂಡಿಸಿಕೊಂಡು ಬರಲಿ. ಆದರೆ ಅಂದಿನ ಆಹಾರ ಅಂದೇ ಮುಗಿಸಬೇಕು. ಮಾರನೆಯ ದಿನಕ್ಕೆ ಅದನ್ನು ಇಟ್ಟುಕೊಂಡರೆ ಅದು ಹಳಸಿ ಹೋಗುವುದು. ತಿನ್ನುವುದಕ್ಕೆ ಆಹಾರವೇನೋ ಸಿಕ್ಕಿತು, ಈಗ ಬಾಯಾರಿಕೆಯಾಗುತ್ತಿದೆಯಲ್ಲ. ಈ ಮರುಭೂಮಿಯಲ್ಲಿ ನೀರು ಸಿಕ್ಕೀತೆ? ಈಜಿಪ್ಟ್ ದೇಶದಲ್ಲಿನ ನದಿ ನಮಗೆ ಬೇಕಷ್ಟು ನೀರು ಒದಗಿಸುತ್ತಿತ್ತು. ಈ ಸುಡುಗಾಡಿನಲ್ಲಿ ನೀರೇ ಇಲ್ಲ. ಮೋಶೆಯನ್ನು ಹಿಂಬಾಲಿಸಿ ನಾವು ಮೋಸ ಹೋದೆವು. ತಿನ್ನಲು ಊಟ ಕೊಟ್ಟ ಸರ್ವೇಶ್ವರ ಕುಡಿಯಲು ನೀರು ಕೊಡಲಾರನೆ. ಖಂಡಿತವಾಗಿ ನಮಗೆ ನೀರಿನ ಅವಶ್ಯಕತೆ ಇದೆ ಎಂದು ಆತನಿಗೆ ಗೊತ್ತಿದೆ. ಆದ್ದರಿಂದ ಗುಣಗುಟ್ಟಬೇಡಿ, ಮೋಶೆಯ ಬಳಿ ಕೇಳಿಕೊಳ್ಳೋಣ. ಆತನು ಪ್ರಾರ್ಥನೆ ಮಾಡಲಿ. ಮೋಶೆ, ನಮಗೆ ನೀರಿಲ್ಲದೆ ಸಾಯುವ ಪರಿಸ್ಥಿತಿ ಆಯ್ತಲ್ಲ. ಈ ಮರುಭೂಮಿಯಲ್ಲಿ ನೀರಿಗಾಗಿ ಎಲ್ಲಿ ಹೋಗುವುದು? ಪ್ರಾರ್ಥನೆ ಮಾಡಿ ದೇವರಲ್ಲಿ ಕೇಳಿರಯ್ಯ. ಹೌದು, ತಿನ್ನಲು ಊಟವೇನೋ ಹೇರಳವಾಗಿ ಸಿಕ್ಕಿದೆ. ಈಗ ನೀರಿನ ಕೊರತೆ ಇದೆ. ಪ್ರಾರ್ಥಿಸೋಣ. ಸರ್ವೇಶ್ವರ, ನಮ್ಮ ಹೊಟ್ಟೆ ತುಂಬಾ ಮನ್ನವನ್ನು ಈ ಮರಳುಗಾಡಿನಲ್ಲಿ ಕೊಟ್ಟು ನಮ್ಮನ್ನು ತೃಪ್ತಿಗೊಳಿಸಿದ್ದೀಯೆ. ನಿನಗೆ ಹೃತ್ಪೂರ್ವಕ ವಂದನೆಗಳು. ಆದರೆ ಈಗ ನಾವು ಬಾಯಾರಿದ್ದೇವೆ. ಕುಡಿಯಲು ನೀರಿಲ್ಲದೆ ಪರಿತಪಿಸುತ್ತಿದ್ದೇವೆ. ಮೋಶೆ, ನಿನ್ನ ಕೋಲನ್ನು ತೆಗೆದುಕೋ. ಇಗೋ ಆ ಬಂಡೆಯನ್ನು ಹೊಡೆ. ಅದರಲ್ಲಿ ನೀರು ಉಕ್ಕಿ ಬರುತ್ತದೆ. ನೋಡು.
ಪ್ರಿಯ ಬಂಧು ಬಾಂಧವರೇ, ನಾನು ದೇವರ ಧ್ಯಾನ ಮುಗಿಸಿ ಬೆಟ್ಟದಿಂದ ಈಗ ತಾನೇ ಇಳಿದು ಬರುತ್ತಿದ್ದೇನೆ. ಸರ್ವೇಶ್ವರ ದೇವರು ನಮ್ಮನ್ನು ಇಷ್ಟೊಂದು ಅದ್ಭುತಕರವಾದ ರೀತಿಯಲ್ಲಿ ಇಲ್ಲಿಗೆ ಕರೆತಂದರು. ಪರಲೋಕದಿಂದ ಮನ್ನವನ್ನು ಕೊಟ್ಟು ನಮ್ಮ ಹಸಿವನ್ನು ನೀಗಿಸಿದರು. ಬಾಯಾರಿದಾಗ ಬಂಡೆಯಿಂದ ನೀರು ಉಕ್ಕಿ ಬರುವಂತೆ ಮಾಡಿದರು. ಇದಕ್ಕಾಗಿ ವಂದನೆಗಳನ್ನು ಸಲ್ಲಿಸಲು ನಾನು ಬೆಟ್ಟದ ಮೇಲೆ ಹೋದೆ. ಅಲ್ಲಿ ಪ್ರಾರ್ಥನೆ ಮಾಡುವಾಗ ಸರ್ವೇಶ್ವರ ಹೀಗೆಂದು ನುಡಿದರು: ನಾನು ಈಜಿಪ್ಟಿನವರನ್ನು ಹೇಗೆ ಬಾಧಿಸಿ ಅಂತಿಮವಾಗಿ ಸಮುದ್ರದಲ್ಲಿ ನಾಶ ಮಾಡಿದೆ ಎಂಬುದನ್ನು ನೀವು ಕಣ್ಣಾರೆ ಕಂಡಿದ್ದೀರಿ. ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತು ಈ ಸ್ಥಳಕ್ಕೆ ಸೇರಿಸಿದ್ದೇನೆ. ಹೀಗಿರಲು ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆದರೆ ಸಕಲ ಜನಾಂಗಗಳ ಮಧ್ಯೆ ನೀವು ನನಗೆ ಸ್ವಕೀಯ ಜನರಾಗುವಿರಿ. ನೀವು ನನಗೆ ಯಾಜಕ ವಂಶದವರು, ಪರಿಶುದ್ಧರು ಆಗುವಿರಿ. ಇದೇ ಸರ್ವೇಶ್ವರ ದೇವರ ನುಡಿ. ಸರ್ವೇಶ್ವರ ಸ್ವಾಮಿ ಹೇಳಿದಂತೆ ನಾವು ಮಾಡುತ್ತೇವೆ. ಪ್ರಿಯ ಬಂಧುಗಳೇ, ಸರ್ವೇಶ್ವರನು ನಮಗೋಸ್ಕರ ಮಾಡಿದ ರಕ್ಷಣಾ ಕಾರ್ಯದಲ್ಲಿ ನಾವೆಲ್ಲರೂ ಪಾತ್ರಧಾರಿಗಳು. ನಾವು ಇದುವರೆಗೂ ಅನುಭವಿಸುವುದೆಲ್ಲವೂ ನಮ್ಮ ಸಂತತಿಗೆ ಯಾವಾಗಲೂ ಜ್ಞಾಪಕಾರ್ಥವಾಗಿ ಉಳಿಯುತ್ತದೆ. ದೇವರು ನಮ್ಮನ್ನು ಕ್ರಮೇಣ ತಮ್ಮ ಬಳಿ ಕರೆದುಕೊಳ್ಳುತ್ತಿದ್ದಾರೆ. ಸ್ವಲ್ಪ ಮಟ್ಟಿಗೆ ನಾವು ಅವರನ್ನು ಅರಿತಿದ್ದೇವೆ, ಆದರೆ ನಾವು ಕಲಿಯಬೇಕಾದ್ದು ಇನ್ನೂ ಎಷ್ಟೋ ಇದೆ. ಆದುದರಿಂದ ನೀವೆಲ್ಲರೂ ದೇವರ ಮಾತನ್ನು ಕೇಳಲು ಸಿದ್ಧವಾಗಿರಬೇಕು. ಈಗ ನೀವು ಮಡಿ ಮಾಡಿಕೊಂಡು ಪರಿಶುದ್ಧರಾಗಿರಿ. ನಾನೂ ಸಹ ಮಡಿಯಾಗಿಯೇ ಬೆಟ್ಟವನ್ನು ಏರಿ ಹೋಗುತ್ತೇನೆ. ಆದರೆ ಎಚ್ಚರಿಕೆ, ನಿಮ್ಮಲ್ಲಿ ಯಾರೂ ಬೆಟ್ಟವನ್ನು ಹತ್ತಬೇಡಿ. ಮನುಷ್ಯನಾಗಲಿ ಮೃಗವಾಗಲಿ ಹತ್ತಿದಲ್ಲಿ ಮರಣ ಶಿಕ್ಷೆಯಾಗುವುದು ಖಂಡಿತ. ಸೀನಾಯಿ ಪರ್ವತದ ಮೇಲೆ ದೇವರು ಮೋಶೆಗೆ 10 ಆಜ್ಞೆಗಳ 2 ಫಲಕ ನೀಡುತ್ತಾರೆ. ಈ ದಶಾಜ್ಞೆಗಳಲ್ಲದೆ ಆರಾಧನೆ ಹಾಗೂ ಅನೇಕ ನೈತಿಕ ನಿಯಮಗಳನ್ನು ಕುರಿತು ದೇವರು ಮೋಶೆಗೆ ವಿವರಿಸಿದರು. ಎಷ್ಟೋ ದಿನಗಳ ಕಾಲ ಮೋಶೆಯು ಬೆಟ್ಟದ ಮೇಲಿದ್ದು ದೇವರ ಮಾತನ್ನು ಕೇಳಿ ತಿಳಿಯಬೇಕಾಯಿತು. ಈಜಿಪ್ಟಿನಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಸರ್ವೇಶ್ವರ ನಾನೇ. ನಾನಲ್ಲದೆ ನಿನಗೆ ಬೇರೆ ದೇವರು ಇರಕೂಡದು. ನಿನ್ನ ದೇವರಾದ ಸರ್ವೇಶ್ವರನ ಹೆಸರನ್ನು ವ್ಯರ್ಥವಾಗಿ ಬಳಸಬೇಡ. ಸಬ್ಬಾತ್ ದಿನದಂದು ವಿಶ್ರಮಿಸು, ಅದನ್ನು ಪವಿತ್ರವಾಗಿ ಆಚರಿಸು. ನಿನ್ನ ತಂದೆ ತಾಯಿಗಳನ್ನು ಗೌರವಿಸು. ಕೊಲೆ ಮಾಡಬೇಡ. ಆರೋನ್, ನಮ್ಮ ನಾಯಕ ಮೋಶೆ ಬೆಟ್ಟದ ಮೇಲೆ ಹೋಗಿ ಎಷ್ಟೋ ದಿನಗಳಾಗಿವೆ. ಅವನು ಬದುಕಿದ್ದಾನೋ ಇಲ್ಲವೋ? ನಾವು ಮುಂದಕ್ಕೆ ಪ್ರಯಾಣ ಮಾಡಬೇಕು. ಈ ಮರುಭೂಮಿಯಲ್ಲಿ ಬೆಟ್ಟದ ಕೆಳಗೆ ಇಷ್ಟು ದಿನಗಳವರೆಗೆ ಇದ್ದು ಪ್ರಯೋಜನವೇನು? ಈಗ ಆ ದೇವರ ಮಾತು ಕೇಳಿಸುತ್ತಿಲ್ಲ. ಆ ದೇವರು ಮರೆಯಾಗಿ ಬಿಟ್ಟರೋ ಏನು? ಆದ್ದರಿಂದ ನಾವು ಈಗ ಪೂಜಿಸುವುದಕ್ಕೆ ಒಂದು ದೇವರ ಮೂರ್ತಿಯನ್ನು ಮಾಡಿಸಿಕೊಡು. ಒಂದು ದೇವರ ಮೂರ್ತಿ ಇದ್ದರೆ ಈ ಜನರನ್ನು ಶಿಸ್ತಿನಿಂದ ನಡೆಸಲು ಸಾಧ್ಯವಾಗುತ್ತದೆ. ಇಲ್ಲದಿದ್ದರೆ ಅವರು ಯಾರಿಗೂ ಭಯಪಡುವುದಿಲ್ಲ. ಸರಿ, ಈಗ ದೇವರ ಮೂರ್ತಿಯನ್ನು ಮಾಡುವುದಕ್ಕೆ ನನ್ನಲ್ಲಿ ಯಾವ ಲೋಹವೂ ಇಲ್ಲ, ಕಲ್ಲಿನಲ್ಲಿ ಕೆತ್ತಲು ಕೆಲಸಗಾರರೂ ಇಲ್ಲ. ಏಕೆ? ನಾವು ಈಜಿಪ್ಟ್ನಿಂದ ಬರುವಾಗ ಅಲ್ಲಿನ ಹೆಂಗಸರು ತೊಟ್ಟುಕೊಂಡಿದ್ದ ಒಡವೆಗಳನ್ನು ಬಾಚಿಕೊಂಡು ಬಂದಿದ್ದೇವೆ. ಆ ಒಡವೆಗಳಿಂದ ದೇವರ ಮೂರ್ತಿಯನ್ನು ಮಾಡಿಸಬಹುದಲ್ಲವೇ? ಒಳ್ಳೆಯ ಆಲೋಚನೆ. ಹಾಗಾದರೆ ನಿಮ್ಮ ಹೆಂಡತಿ ಮಕ್ಕಳು ಹಾಕಿಕೊಂಡಿರುವ ಚಿನ್ನದ ಒಡವೆಗಳನ್ನು
ಓಲೆ, ಸರ, ಜುಮುಕಿ, ಬಳೆ ಎಲ್ಲವನ್ನೂ ತಂದು ಒಪ್ಪಿಸಿರಿ. ವ್ಯಭಿಚಾರ ಮಾಡಬೇಡ, ಕದಿಯಬೇಡ, ನೆರೆಯವನ ವಿರುದ್ಧ ಸುಳ್ಳು ಸಾಕ್ಷಿ ಹೇಳಬೇಡ, ವ್ಯಭಿಚಾರಕ್ಕೆ ಆಸೆ ಪಡಬೇಡ, ಪರರ ಒಡವೆ ವಸ್ತುಗಳನ್ನು ಬಯಸಬೇಡ. ಇಗೋ ಚಿನ್ನದ ಹೋರಿಕರು, ಇದೇ ನಿಮ್ಮ ದೇವರು. ಬನ್ನಿ, ನಮ್ಮ ದೇವರು ಸಿದ್ಧವಾಗಿದೆ, ಎಲ್ಲರೂ ಆರಾಧಿಸೋಣ. ಬನ್ನಿ, ಸೀನಾಯಿ ಬೆಟ್ಟವ ಮೋಶೆಯು ಏರಲು ಇಸ್ರೇಲ್ ಜನರು ತಳದಲ್ಲಿರಲು ಬಹುದಿನ ಮೋಶೆಯು ಕಾಣದೆ ಹೋಗಲು ಬಸವಳಿದರು ಎಲ್ಲ ಹಗಲಿರುಳು, ಬಸವಳಿದರು ಎಲ್ಲ ಹಗಲಿರುಳು. ಸೀನಾಯಿ ಬೆಟ್ಟವ ಮೋಶೆಯು ಏರಲು ಇಸ್ರೇಲ್ ಜನರು ತಳದಲ್ಲಿರಲು ದೇವನು ಇಲ್ಲ, ಮೋಶೆಯು ಇಲ್ಲ, ನಮ್ಮನ್ನು ಕಾಯಲು ಒಡೆಯನು ಇಲ್ಲ. ದೇವನು ಇಲ್ಲ, ಮೋಶೆಯು ಇಲ್ಲ, ನಮ್ಮನ್ನು ಕಾಯಲು ಒಡೆಯನು ಇಲ್ಲ. ನಮಿಸಲು ಒಂದು ವಿಗ್ರಹವಿಲ್ಲ, ದೂರಿದರಿ ಪರಿಜನರೆಲ್ಲ, ದೂರಿದರಿ ಪರಿಜನರೆಲ್ಲ. ಬನ್ನಿರಿ ಇಲ್ಲಿಗೆ ಒಡವೆಯನೆಲ್ಲ, ಎಲ್ಲರ ಚಿನ್ನದ ಸರಗಳನ್ನೆಲ್ಲ. ಬನ್ನಿರಿ ಇಲ್ಲಿಗೆ ಒಡವೆಯನೆಲ್ಲ, ಎಲ್ಲರ ಚಿನ್ನದ ಸರಗಳನ್ನೆಲ್ಲ. ಈಜಿಪ್ಟಲ್ಲಿ ದೋಚಿದ್ದೆಲ್ಲ ಆರೋನನ ಮಾತಿಗೆ ಮಣಿದರೆಲ್ಲ, ಆರೋನನ ಮಾತಿಗೆ ಮಣಿದರು ಎಲ್ಲ. ಸೀನಾಯಿ ಬೆಟ್ಟವ ಮೋಶೆಯು ಏರಲು ಇಸ್ರೇಲ್ ಜನರು ತಳದಲ್ಲಿರಲು ಬಂಗಾರವನು ಎರಕವ ಹೊಯ್ದು ರೂಪಿಸಿದರು ಕರುವೊಂದನ್ನು. ಬಂಗಾರವನು ಎರಕವ ಹೊಯ್ದು ರೂಪಿಸಿದರು ಕರುವೊಂದನ್ನು. ಕಟ್ಟಿದರೊಂದು ಬಲಿಪೀಠವನು, ಕುಣಿಯುತ್ತ ಧೂಪವ ಉರಿಸಿದರು, ಕುಣಿಯುತ್ತ ಧೂಪವ ಉರಿಸಿದರು. ಇಳಿಯುತ್ತ ಮೋಶೆಯು ಗಿರಿಯಿಂದ ನೋಡಿದ ಕರುವನು ಮೇಲಿಂದ. ಇಳಿಯುತ್ತ ಮೋಶೆಯು ಗಿರಿಯಿಂದ ನೋಡಿದ ಕರುವನು ಮೇಲಿಂದ. ಮುರಿದನು ಭೀಕರ
ದೇವರ ಕೋಪದಲ್ಲಿ ಜರದನು ಜನರನು ಕ್ರೋಧದಲ್ಲಿ ಜರದನು ಜನರನು ಕ್ರೋಧದಲ್ಲಿ ಸೀನಾಯಿ ಬೆಟ್ಟವ ಮೋಶೆಯು ಏರಲು ಇಸ್ರೇಲ್ ಜನರು ತಳದಲ್ಲಿರಲು ಜನಗಳ ಪಾಪವ ಖಂಡಿಸಿ ಮೋಶೆ ದಶಾಗ್ನಿ ಶಿಲೆಗಳ ಕುಕ್ಕಿದ ಬಂಡೆಗೆ ಜನಗಳ ಪಾಪವ ಖಂಡಿಸಿ ಮೋಶೆ ದಶಾಗ್ನಿ ಶಿಲೆಗಳ ಕುಕ್ಕಿದ ಬಂಡೆಗೆ ಎಸೆದನು ಕರುವನ್ನುರಿಯುವ ಬೆಂಕಿಗೆ ಶಿಕ್ಷೆಯ ನೀಡಿದ ಆ ಜನಕ್ಕೆ ಶಿಕ್ಷೆಯ ನೀಡಿದ ಆ ಜನಕ್ಕೆ ಸೀನಾಯಿ ಬೆಟ್ಟವ ಮೋಶೆಯು ಏರಲು ಇಸ್ರೇಲ್ ಜನರು ತಳದಲ್ಲಿರಲು ಬಹುದಿನ ಮೋಶೆಯು ಕಾಣದೆ ಹೋಗಲು ಬಸವಳಿದರು ಎಲ್ಲ ಹಗಲಿರುಳು ಬಸವಳಿದರು ಎಲ್ಲ ಹಗಲಿರುಳು ನಾನು ಯಾವ ಆಜ್ಞೆಯನ್ನು ಪ್ರಥಮವಾಗಿ ಘೋಷಿಸಿದೆನೋ ಆ ಆಜ್ಞೆಯನ್ನೇ ಉಲ್ಲಂಘಿಸಿದ್ದಾರೆ. ಸರ್ವೇಶ್ವರನಾದ ನನ್ನನ್ನು ಬಿಟ್ಟು ಹೋರಿ ಕರುವಿಗೆ ಅಡ್ಡ ಬೀಳುವುದನ್ನು ನೋಡು. ಇವರು ನನ್ನ ಆಜ್ಞೆಗೆ ಬಗ್ಗದ ಹಠಮಾರಿಗಳು. ಅವರನ್ನು ಈಗ ಸುಟ್ಟು ಭಸ್ಮ ಮಾಡುತ್ತೇನೆ. ಅಯ್ಯೋ ದೇವಾ, ಸರ್ವಶಕ್ತ ಸರ್ವೇಶ್ವರ, ನನ್ನ ಜನರು ದ್ರೋಹಿಗಳಾಗಿ ಬಿಟ್ಟರಲ್ಲ. ಆದರೆ ಈಗ ಅವರ ಮೇಲೆ ನಿಮ್ಮ ಕೋಪಾಗ್ನಿಯನ್ನು ಉರಿಸಬೇಡಿರಿ ಸ್ವಾಮಿ. ಹದ್ದು ತನ್ನ ರೆಕ್ಕೆಗಳ ಮೇಲೆ ಮರಿಗಳನ್ನು ಹೊತ್ತು ತರುವಂತೆ ಈಜಿಪ್ಟಿನಿಂದ ಅವರನ್ನು ಇಲ್ಲಿಗೆ ತಂದಿದ್ದೀರಿ. ಈಗ ಅವರನ್ನು ಭಸ್ಮ ಮಾಡಿದ್ದೇ ಆದರೆ ನಮಗೇನು ದಕ್ಕಿತು? ಶತ್ರುಗಳು ನಮ್ಮನ್ನು ಪರಿಹಾಸ್ಯ ಮಾಡುವರಲ್ಲವೇ? ಇವರೆಲ್ಲ ಈಜಿಪ್ಟನ್ನು ಬಿಟ್ಟು ಬಂದದ್ದು ಭಸ್ಮವಾಗಲಿಕ್ಕೆ ಎಂದು ಆಡಿಕೊಳ್ಳುವವರಲ್ಲವೇ? ಸರ್ವೇಶ್ವರ, ಕರುಣೆ ತೋರಿ ನೀವು ದಯಾಪರರು ಎಂದು ಸರ್ವರಿಗೂ ಸಾಬೀತಾಗಲಿ. ನಾನು ಹೋಗಿ ಅವರು ಮಾಡಿದ ದ್ರೋಹಕ್ಕೆ ತಕ್ಕ ಪ್ರಾಯಶ್ಚಿತ್ತ ಮಾಡುವಂತೆ ಎಚ್ಚರಿಸುತ್ತೇನೆ. ನೀನು ಹೇಳಿದಂತೆ ಆಗಲಿ. ಅವರು ತಮ್ಮ ದ್ರೋಹಕ್ಕೆ ಪರಿಹಾರ ಮಾಡಬೇಕು. ಹಾಗೆಯೇ ಆಗಲಿ. ಸರ್ವೇಶ್ವರ, ನಿಮಗೆ ಅನಂತಾನಂತ ವಂದನೆಗಳು. ಕ್ಷಮಿಸುದೇವ ನಿನ್ನ ಪ್ರಜೆಯನ್ನು ಅಳಿಸುದೇವ ಅವರ ಪಾಪವನು. ಕ್ಷಮಿಸುದೇವ ನಿನ್ನ ಪ್ರಜೆಯನ್ನು ಅಳಿಸುದೇವ ಅವರ ಪಾಪವನು. ದಶಾಜ್ಞೆಗಳ ನಿಮಿತ್ತೆ ನಮಗೆ ಪ್ರಾಮಾಣಿಕವಾಗಿ ಪಾಲಿಸಲೆಂದು ಸ್ವಕೀಯ ಪ್ರಜೆ ನಾವಲ್ಲವೇ ಆರಾಧಿಸಿ ನಿನ್ನ ಪೂಜಿಪೆವು. ದಶಾಜ್ಞೆಗಳ ನಿಮಿತ್ತೆ ನಮಗೆ ಪ್ರಾಮಾಣಿಕವಾಗಿ ಪಾಲಿಸಲೆಂದು ಸ್ವಕೀಯ ಪ್ರಜೆ
ಉಳಿಸುವೆ ಎಂದ ಸಂತತಿಯ ಸ್ಮರಿಸು ದೇವಾ ಪೂರ್ವ ಜನರ ಅಬ್ರಹಾಮಿ ಯಾಕೋಬನ ನೀನಿತ್ತೆ ಅವರಿಗೆ ವಾಗ್ದಾನವ ಉಳಿಸುವೆ ಎಂದ ಸಂತತಿಯ ಕ್ಷಮಿಸು ದೇವ ನಿನ್ನ ಪ್ರಜೆಯನು ಅಳಿಸು ದೇವ ಅವರ ಪಾಪವನು ಕೈಯ ಹಿಡಿದು ಕರೆದು ತಂದೆ ನೀರಿಲ್ಲದ ಈ ಬೆಂಗಾಡಿಗೆ ನಿಲ್ಲಲಾರರು ನಿನ್ನ ಎದುರಿಗೆ ಸೋತರು ನಿನ್ನ ಸವಾಲಿಗೆ ಕೈಯ ಹಿಡಿದು ಕರೆದು ತಂದೆ ನೀರಿಲ್ಲದ ಈ ಬೆಂಗಾಡಿಗೆ ನಿಲ್ಲಲಾರರು ನಿನ್ನ ಎದುರಿಗೆ ಸೋತರು ನಿನ್ನ ಸವಾಲಿಗೆ ಕ್ಷಮಿಸು ದೇವ ನಿನ್ನ ಪ್ರಜೆಯನು ಅಳಿಸು ದೇವ ಅವರ ಪಾಪವನು ಕ್ಷಮಿಸು ದೇವ ನಿನ್ನ ಪ್ರಜೆಯನು ಅಳಿಸು ದೇವ ಅವರ ಪಾಪವನು ಎಂಥ ದ್ರೋಹ ಮಾಡಿದ್ದೀರಿ. ಯಾವುದನ್ನು ಮಾಡಬಾರದೆಂದು ದೇವರು ಒತ್ತಿ ಹೇಳಿದರೋ ಅದನ್ನೇ ನೀವು ಮಾಡಿ ಕುಣಿಯುತ್ತೀರಲ್ಲ. ಆರೋನ್, ಏತಕ್ಕೆ ಹೀಗೆ ಮಾಡಿದೆ? ಎಂಥ ದ್ರೋಹವನ್ನು ಈ ಜನರಿಂದ ಮಾಡಿಸಿರುವೆ. ಅಯ್ಯ, ಕೋಪ ಮಾಡಬೇಡಯ್ಯ. ಈ ಜನ ಎಂಥ ಹಠಮಾರಿಗಳೆಂದು ನಿನಗೆ ಗೊತ್ತಿದೆ. ನೀನು ಬೆಟ್ಟದಿಂದ ಇಳಿದು ಬರುತ್ತೀಯೋ ಇಲ್ಲವೋ ಎಂದು ಸಂಶಯಪಟ್ಟ ಈ ಜನ ಒಂದು ದೇವರ ಮೂರ್ತಿಯನ್ನು ಮಾಡಬೇಕು ಎಂದು ಪಟ್ಟು ಹಿಡಿದರು. ಅದಕ್ಕಾಗಿ ಅವರ ಒಡವೆಗಳನ್ನು ತರಿಸಿ ಕರಗಿಸಿದೆ, ಚಿನ್ನದ ಕರುವನ್ನು ತಯಾರಿಸಿದೆ. ಎಂಥ ಮೂರ್ಖ ನೀನು! ಸರ್ವೇಶ್ವರ ಕೋಪದಿಂದ ನಿಮ್ಮೆಲ್ಲರನ್ನು ಸುಟ್ಟು ಭಸ್ಮ ಮಾಡುವುದರಲ್ಲಿದ್ದರು. ಗೊತ್ತೋ, ನಾನು ನಿಮಗೋಸ್ಕರ ಅಂಗಲಾಚಿ ಬೇಡಿಕೊಂಡೆ, ನಿಮ್ಮ ಪಾಪಕ್ಕಾಗಿ ಕ್ಷಮೆ ಕೋರಿದೆ. ಸರ್ವೇಶ್ವರ ಕರುಣೆ ತೋರಿಸಿದ್ದಾರೆ. ಆದರೆ ಈ ದ್ರೋಹಕ್ಕೆ ಮೂಲ ಕಾರಣರಾದವರನ್ನು ಸರ್ವೇಶ್ವರ ಬಿಡುವುದಿಲ್ಲ. ನಿಮ್ಮಲ್ಲಿ ಯಾರು ಏಕದೇವರಲ್ಲಿ ವಿಶ್ವಾಸ ಬಿಡುವರೋ ಅವರು ನನ್ನ ಬಳಿ ಬರಲಿ. ಚಿನ್ನದ ಕರುವನ್ನು ಪೂಜಿಸಲಿಚ್ಛಿಸುವರು ದೂರ ಸರಿ. ನಿಮ್ಮ ದ್ರೋಹ ನಿಮ್ಮನ್ನು ನಾಶ ಮಾಡಲಿ.
ಆರೋನ್, ಹಿರಿಯರನ್ನು ಕರೆದುಕೊಂಡು ಬಾ. ಬನ್ನಿ, ಹತ್ತಿರಕ್ಕೆ ಬನ್ನಿ. ನಿಮ್ಮೊಂದಿಗೆ ಮಾತನಾಡುವುದು ಎಷ್ಟೋ ಇದೆ. ನೋಡಿ, ಸರ್ವೇಶ್ವರ ನಮ್ಮ ಮೇಲೆ ಕರುಣೆ ಇಟ್ಟು ಈ ಆಜ್ಞಾಶಾಸನಗಳನ್ನು ಕೊಟ್ಟಿದ್ದಾರೆ. ಈ ಶಾಸನಗಳನ್ನು ಸುರಕ್ಷಿತವಾಗಿಡಬೇಕು. ಅವುಗಳಿಗಾಗಿ ಒಂದು ಮಂಜೂಷ ಪೆಟ್ಟಿಗೆಯನ್ನು ಮಾಡಿಸಬೇಕು. ಅದನ್ನು ಗುಡಾರದಲ್ಲಿಡಬೇಕು. ಆರೋನ್, ಕಾನಾನ್ ನಾಡನ್ನು ದೇವರು ಇಸ್ರಾಯೇಲ್ ಜನಾಂಗಕ್ಕೆ ಕೊಟ್ಟಿರುತ್ತಾರೆ. ವಾಗ್ದಾನದ ನಾಡನ್ನು ನಾನು ಪ್ರವೇಶಿಸಬಾರದೆಂದು ದೇವರು ನನಗೆ ತಿಳಿಸಿರುತ್ತಾರೆ. ಇಲ್ಲಿಗೆ ನನ್ನ ಯಾತ್ರೆ ಮುಗಿಯಿತು. ನಾನು ನಿಮ್ಮ ಕೈ ಹಿಡಿದು ಇಷ್ಟು ವರ್ಷಗಳು ನಿಮ್ಮೊಂದಿಗೆ ಜೀವಿಸಿದ್ದೇನೆ. ನೀವು ಅಗಲಿದರೆ ಈ ಪ್ರಪಂಚದಲ್ಲಿ ನನಗಿನ್ಯಾರು ಇದ್ದಾರೆ? ನಾನು ನಿಮ್ಮೊಂದಿಗಿರಲು ಅವಕಾಶ ಮಾಡಿಕೊಡಿ, ಅವಕಾಶ ಮಾಡಿಕೊಡಿ, ಅವಕಾಶ ಮಾಡಿಕೊಡಿ. ನನ್ನೊಂದಿಗೆ ಯಾರೂ ಇರಬೇಕಾಗಿಲ್ಲ. ಈ ಪರ್ವತದ ಮೇಲೆ ನಾನು ದೇವರೊಂದಿಗೆ ಐಕ್ಯವಾಗುವ ಸಮಯ ಸನಿಹವಾಗುತ್ತಿದೆ. ನೀವೆಲ್ಲ ಮುಂದೆ ಹೊರಡಿ. ದೇವರ ವಾಗ್ದಾನ ನಾಡನ್ನು ಸ್ವಾಧೀನಪಡಿಸಿಕೊಳ್ಳಿ. ನಿಮಗೆ ಶುಭವಾಗಲಿ. ದಶಾಜ್ಞೆಗಳು ನಿಮ್ಮನ್ನು ದೇವರ ಪಥದಲ್ಲಿ ನಡೆಸಲಿ. ದಶಾಲಿಗಳನಿತ್ತ ಸರ್ವೇಶ್ವರ ತನ್ನ ಜನತೆ ದರ್ಶನ ನೀಡಿ ತನ್ನ ಪ್ರವಾದಿ ಮೋಶೆಗೆ. ದಶಾಲಿಗಳನಿತ್ತ ಸರ್ವೇಶ್ವರ ತನ್ನ ಜನತೆ ದರ್ಶನ ನೀಡಿ ತನ್ನ ಪ್ರವಾದಿ ಮೋಶೆಗೆ. ಸರ್ವೇಶ್ವರ, ನಾನೇ ನಿನ್ನ ಕರ್ತಾರ. ನನಗೆ ನಿನ್ನೆಲ್ಲ ಆರಾಧನೆ ಪವಿತ್ರಗೊಳಿಸು ಈ ದಿನವ. ನಾನೇ ನಿನ್ನ ಸರ್ವೇಶ್ವರ, ನಾನೇ ನಿನ್ನ ಕರ್ತಾರ. ನನಗೆ ನಿನ್ನೆಲ್ಲ ಆರಾಧನೆ ಪವಿತ್ರಗೊಳಿಸು ಈ ದಿನವ. ನನ್ನ ನಾಮಕ್ಕೆ ಸಲ್ಲಿಸು ಘನ ಗೌರವ. ತಾಯಿ ತಂದೆಗೆ ನೀಡು ಸನ್ಮಾನವ. ಇತರರ ಜೀವವ ತೆಗೆಯದಿರು, ಶೀಲವನೆಂದು ಕೆಡಿಸದಿರು. ಇತರರ ಜೀವವ ತೆಗೆಯದಿರು, ಶೀಲವನೆಂದು ಕೆಡಿಸದಿರು. ದಶಾಗ್ನಿಗಳನಿತ್ತ ಸರ್ವೇಶ್ವರ ತನ್ನ ಜನತೆ ದರ್ಶನ ನೀಡಿ ತನ್ನ ಪ್ರವಾದಿ ಮೋಶೆಗೆ.
ಒಡವೆಯ ಕದಿಯದಿರು, ಯಾರಿಗೂ ದ್ರೋಹವ ಬಗೆಯದಿರು, ಸುಳ್ಳನು ಎಂದು ಹೇಳದಿರು, ಮೋಸವನೆಂದು ಮಾಡದಿರು, ಪರರ ಒಡವೆಯ ಕದಿಯದಿರು, ಯಾರಿಗೂ ದ್ರೋಹವ ಬಗೆಯದಿರು, ಸುಳ್ಳನು ಎಂದು ಹೇಳದಿರು, ಪರಸತಿ ಬಯಕೆಯ ಎಂದು ನೀ ಹೊಂದದಿರು, ಅನ್ಯರ ವಸ್ತುವ ಎಂದು ನೀ ಬಯಸದಿರು. ತಥಾಸ್ತು ಹೇಳು ಎನ್ನಾಜ್ಞೆಗೆ, ತಲೆ ಬಾಗಿಸಿ ಬಾಳಿ ದಶಾಜ್ಞೆಗೆ. ತಥಾಸ್ತು ಹೇಳು ಎನ್ನಾಜ್ಞೆಗೆ, ತಲೆ ಬಾಗಿಸಿ ಬಾಳಿ ದಶಾಜ್ಞೆಗೆ. ದಶಾಜ್ಞೆಗಳ ನಿತ್ತ ಸರ್ವೇಶ್ವರ ತನ್ನ ಜನತೆ ದರ್ಶನ ನೀಡಿ ತನ್ನ ಪ್ರವಾದಿ ಮೋಶೆಗೆ. ದಶಾಜ್ಞೆಗಳ ನಿತ್ತ ಸರ್ವೇಶ್ವರ ತನ್ನ ಜನತೆ ದರ್ಶನ ನೀಡಿ ತನ್ನ ಪ್ರವಾದಿ ಮೋಶೆಗೆ. ದರ್ಶನ ನೀಡಿ ತನ್ನ ಪ್ರವಾದಿ ಮೋಶೆಗೆ. ದಶಾಜ್ಞೆಗಳ ನಂತರ ದೇವಮಾತೆ ಮರಿಯಳಿಗೆ ನಮ್ಮ ನಮನಗಳನ್ನು ಸಲ್ಲಿಸೋಣ. ಅಮ್ಮ ಮರಿಯೇ ಸ್ವರ್ಗಾರೋಹಣಳೇ, ನಿನ್ನ ಮಹಿಮೆಯ ಸಾರುವೆವು, ಅನುದಿನವೂ ಜಪಿಸುವೆವು, ಮನ ತುಂಬಿ ಹಾಡುವೆವು. ಅಮ್ಮ ಮರಿಯೇ ಸ್ವರ್ಗಾರೋಹಣಳೇ, ನಿನ್ನ ಮಹಿಮೆಯ ಸಾರುವೆವು, ಅನುದಿನವೂ ಜಪಿಸುವೆವು, ಮನ ತುಂಬಿ ಹಾಡುವೆವು. ನಮೋ ನಮೋ ಮರಿಯೇ, ನಮೋ ನಮೋ ಮರಿಯೇ, ನಮೋ ನಮೋ ಮರಿಯೇ, ನಮೋ ನಮೋ ಮರಿಯೇ. ದೇವಗೆ ಒಲುಮೆಯು ನೀನು, ಯೇಸು ಕ್ರಿಸ್ತನ ತಾಯಿಯು ನೀನು, ಸ್ತ್ರೀಯರಲ್ಲಿ ಶ್ರೇಷ್ಠಳು ನೀನು, ನಿಷ್ಕಳಂಕ ಕನ್ಯೆಯು ನೀನು, ಸತ್ಯವಾಕ್ಯವ ನಿತ್ಯ ಪೋಷಿಸಿದ ತ್ಯಾಗದ ಕಣ್ಮಣಿಯೇ, ನೀ ಮಮತೆಯ ಮಾಧುರ್ಯವೇ, ನೀ ಕರುಣೆಯ ಸಾಗರಿಯೇ. ಅಮ್ಮ ಮರಿಯೇ ಸ್ವರ್ಗಾರೋಹಣಳೇ, ನಿನ್ನ ಮಹಿಮೆಯ ಸಾರುವೆವು, ಅನುದಿನವೂ ಜಪಿಸುವೆವು, ಮನ ತುಂಬಿ ಹಾಡುವೆವು. ಅಮ್ಮ ಮರಿಯೇ
ಸೇವೆಗೆ ಅನುಗೊಳಿಸು ಅಮ್ಮ